ಶ್ರೀ ಗುರುಭ್ಯೋ ನಮಃ. ಇದು ಹರಿಕಥಾಮೃತಸಾರದ 8ನೇಯ ಸಂಧಿಯ 28ನೇಯ ಶ್ಲೋಕದ ಶ್ರವಣ ಇವತ್ತಾಗಬೇಕು. 27ನೇಯ ಶ್ಲೋಕದ ಶ್ರವಣ ಈ ಹಿಂದೆ ಸಮಾಪ್ತಿಯನ್ನು ಕಂಡಾಗ 90 ಜನ ದೇವತೆಗಳನ್ನು ಪರಮಾತ್ಮ ಹೇಗೆ ಚಕ್ರದಂತೆ ತಿರುಗಿಸ್ತಿದ್ದ ಅನ್ನೋದರ ವರ್ಣನೆಯನ್ನು ನಾವು ಶ್ರವಣ ಮಾಡಿ ಮುಗಿಸಿದೆವು. 8 ಜನ ವಸುಗಳು, 9 ಜನ ಪ್ರಜಾಪತಿಗಳು, 49 ಜನ ಮರುತ್ತುಗಳು, ಪರಮಾತ್ಮನನ್ನೊಬ್ಬನ್ನು ಬಿಟ್ಟರೆ ಉಳಿದ ಆದಿತ್ಯರು, 12 ಆದಿತ್ಯರಲ್ಲಿ ಪರಮಾತ್ಮನ ಹೊರತುಪಡಿಸಿದರೆ 11 ಜನ ಆದಿತ್ಯರು, ಮತ್ತು ಅಷ್ಟೇ ಜನ ರುದ್ರರು, ಮತ್ತು 2 ಅಶ್ವಿನಿ ದೇವತೆಗಳು. ದಶವಿಹೀನ ಶತಾಖ್ಯ, 100ರಲ್ಲಿ 10 ಕಡಿಮೆ ಅಂತ ಈ 90 ದೇವತೆಗಳನ್ನು ಪರಮಾತ್ಮ ಚಕ್ರದಂತೆ ತಿರುಗಿಸ್ತಾ ಇದ್ದಾನೆ. ಈ ಸುಮನಸರೊಳಗೆ ಚತುರಾತ್ಮ ನಿಯಾಮಿಸುವ ಬ್ರಹ್ಮ ಸಮೀರ ಖಗಪ ಫಣೀಂದ್ರರೊಳಗಿರ್ದು ಅನ್ನೋದನ್ನು ಹಿಂದೆ ಶ್ರವಣ ಮಾಡಿದ್ವಿ. ಈಗ ಈ 28ನೇ ಪದ್ಯದಲ್ಲಿ, ಅದು ಹರಿಕಥಾಮೃತಸಾರದ 242ನೇ ಪದ್ಯ, ಚಕ್ರಾದಿ ಮುದ್ರೆಗಳನ್ನು ಧಾರಣೆ ಮಾಡುವಾಗ ಭಗವಂತನ ಯಾವ್ಯಾವ ರೂಪಗಳನ್ನು ಚಿಂತನೆ ಮಾಡಬೇಕು ಅಂತನ್ನೋದನ್ನು ಹೇಳ್ತಾರೆ. ತೋರು ತಿಪ್ಪನು ಚಕ್ರದಲ್ಲಿ ಹಿಂಕಾರ ನಾಮಕ, ಶಂಖದಲ್ಲಿ ಪ್ರತಿಹಾರ, ಗದೆಯಲ್ಲಿ ನಿಧನ, ಪದ್ಮದಲಿಪ್ಪ ಪ್ರಸ್ತಾವ, ಕಾರುಣಿಕ ಉದ್ಗೀತ ನಾಮದಿ, ಮಾರಮಣನ ಐರೂಪಗಳ ಶಂ ಖಾರಿ ಮೊದಲಾದ ಆಯುಧಗಳು ಸ್ಮರಿಸಿ ಧರಿಸುತ್ತಿರು. ಚಕ್ರ, ಶಂಖ, ಗದಾ, ಪದ್ಮ, ನಾರಾಯಣ ಅಂತ ಹೀಗೇನು 5 ಮುದ್ರೆಗಳನ್ನು ಧಾರಣೆ ಮಾಡ್ತೀವಿ. ಲಲಾಟೆ ಕೇಶವ ವಿದ್ಯಾತ್, ಅದೆಲ್ಲ ನಾಮಗಳನ್ನು ಹಂಚಿಕೊಳ್ಳುವಾಗ ಲಲಾಟೆ ಕೇಶವ ವಿದ್ಯಾತ್ ಇತ್ಯಾದಿ ಅಂದು, ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಂತ ಸುದರ್ಶನ ಈ ಚಕ್ರ ಮುದ್ರೆಯನ್ನು ಧಾರಣೆ ಮಾಡ್ಕೊಳ್ಳುವಾಗ ಸುದರ್ಶನ ಮಹಾಜ್ವಾಲ ಅಂತೀವಿ. ಶಂಖ ಮುದ್ರೆಯನ್ನು ಧಾರಣೆ ಮಾಡ್ಕೊಳ್ಳುವಾಗ ಪಾಂಚಜನ್ಯ ನಿಜಧ್ವಾನ ಧಸ್ತಪಾತಕ ಸಂಚಯ ಅಂತಂತೀವಿ. ಹೀಗೆ 5 ಮುದ್ರೆಗಳಿಗೆ ಒಂದೊಂದು ಶ್ಲೋಕವನ್ನು ಅಂತೂ ನಾವು ಅನ್ನೋದನ್ನು ರೂಢಿಯಲ್ಲಿ ಇಟ್ಕೊಂಡಿದ್ದೇವೆ. ಈಗ ಆ ಚಕ್ರದಲ್ಲಿ ಪರಮಾತ್ಮನ ಯಾವ ರೂಪ ಇದೆ, ಶಂಖದಲ್ಲಿ ಯಾವುದು ಅಂತನ್ನೋದನ್ನ ಇಲ್ಲಿ ಶ್ರವಣ ಮಾಡಬೇಕು. ಚಕ್ರದಲ್ಲಿ ಹಿಂಕಾರ ನಾಮಕನಾಗಿ ತೋರುತಿಪ್ಪನು, ಚಕ್ರದಲ್ಲಿ ಹಿಂಕಾರ ನಾಮಕನಾಗಿ ಆತ ಕಾಣಿಸ್ಕೊತಿದ್ದಾನೆ. ಶಂಖದಲ್ಲಿ ಪ್ರತಿಹಾರ ಅನ್ನುವ ನಾಮದಿಂದಿದ್ದಾನೆ. ಪದ್ಮದಲ್ಲಿ ನಿಧನ ಅನ್ನುವ ರೂಪದಿಂದಿದ್ದಾನೆ. ನಿಧನ ಪದ್ಮದಲಿಪ್ಪ, ಪ್ರಸ್ತಾವ ಕಾರುಣಿಕ, ಚಕ್ರದಲ್ಲಿ ಹಿಂಕಾರ ನಾಮಕನಾಗಿ, ಶಂಖದಲ್ಲಿ ಪ್ರತಿಹಾರ ನಾಮಕನಾಗಿ, ಗದೆಯಲ್ಲಿ ನಿಧನ ನಾಮಕನಾಗಿ, ನಿಧನ ಅನ್ನೋ ಹೆಸರಿನಿಂದ ಗದೆಯಲ್ಲಿದ್ದಾನೆ. ಪದ್ಮದಲ್ಲಿ ಪ್ರಸ್ತಾವ ಅನ್ನೋ ಹೆಸರಿನಿಂದಿದ್ದಾನೆ. ಮುಂದೆ ಉದ್ಗೀತ ಅನ್ನೋ ಹೆಸರಿನಿಂದ, ಅದು ನಾರಾಯಣ ಮುದ್ರೆಯಲ್ಲಿ ಅವನಿದ್ದಾನೆ. ಭಗವಂತನ ಈ 5 ರೂಪಗಳನ್ನು ಶಂಖ, ಚಕ್ರ, ಗದ, ಪದ್ಮ, ನಾರಾಯಣ ಮೊದಲಾದಂತಹ 5 ಮುದ್ರೆಗಳನ್ನು ಧಾರಣೆ ಮಾಡುವಾಗ ನೆನಪು ಮಾಡ್ಕೊಳ್ಬೇಕು. ಈ ಹಿಂಕಾರ ಇತ್ಯಾದಿಗಳ ಅರ್ಥ ಏನು ಅಂತ ಹಿಂದೊಂದು ಬಾರಿ ಹೇಳಿದ್ದೆ. ಈ ಸಂದರ್ಭದಲ್ಲಿ ಅದರ ಅರ್ಥಗಳನ್ನು ಹೇಳಬೇಕು ಅಂದ್ಕೊಂಡಾಗ ಅದರ ಮೂಲ ನನಗೆ ಸಿಗಲಿಲ್ಲ, ನೆನಪಿನಲ್ಲಿ ಉಳಿಲಿಲ್ಲ. ಆದ್ದರಿಂದ ಹಿಂದೆ ಹೇಳಿದ್ದೇನೆ ಅಂತ ಈಗ ಬಿಟ್ಟು ಬಿಡಬಹುದು. ಅಂತೂ ಉದ್ಗೀತ ಅಂತನ್ನೋದೊಂದಕ್ಕಂತೂ ನೆನಪಿದೆ. ಆತ ಉಚ್ಚ ಪರಮಾತ್ಮ ಮತ್ತು ಅವನೇ ಜ್ಞೇಯನಾಗಿದ್ದಾನೆ ಈ ಎಲ್ಲ ವೇದಗಳಲ್ಲಿ, ಅದಕ್ಕಾಗಿ ಅವನನ್ನು ಉದ್ಗೀತ ಅಂತಂತಾರೆ. ಹೀಗೆ ಉದ್ಗೀತ ಅನ್ನೋ ಹೆಸರಿನಿಂದ ನಾರಾಯಣ ಮುದ್ರೆಯಲ್ಲಿ ಇದ್ದಾನೆ. ಪ್ರತಿಹಾರ ನಾಮಕ ಗದೆಯಲ್ಲಿ, ನಿಧನ ಅನ್ನೋ ಹೆಸರಿನಿಂದ ಪದ್ಮದಲ್ಲಿ, ಪ್ರಸ್ತಾವ ಅನ್ನೋ ಹೆಸರಿನಿಂದ ಮುಂದೆ ನಾಮದಿ, ಅವನು ನಾಮ ಅಂತಂದ್ರೆ ನಾಮಮುದ್ರ, ನಾಮಮುದ್ರೆಗೆ ನಾರಾಯಣ ಮುದ್ರಾ ಅಂತ ಕೂಡ ಹೀಗಂತಾರೆ. ಅದನ್ನ ನಾಮಮುದ್ರೆ ನಮಸ್ತೆ ಇಸ್ತು ತದಂಕಿತ ತನದು ಹರೇ ಅಂತ ಹೀಗೆ ಹೇಳ್ತೀವಿ. ಹಾಗಾಗಿ ನಾಮಮುದ್ರಾ ಅಂದ್ರೆ ನಾರಾಯಣ ಮುದ್ರಾ. ಆ ನಾರಾಯಣ ಮುದ್ರಾದಲ್ಲಿ ಉದ್ಗೀತ ಅನ್ನೋ ಹೆಸರಿನಿಂದ ಅವನಿದ್ದಾನೆ. ಹೀಗೆ ಭಗವಂತನ 5 ರೂಪಗಳನ್ನು ಅಲ್ಲಿ ಧ್ಯಾನ ಮಾಡಬೇಕು. ಹಿಂಕಾರ ಚಕ್ರಗಃ ಶಂಖೆ, ಪ್ರತಿಹಾರೋ ಗದಾಗತಃ, ನಿಧನಂ ಪದ್ಮಗಃ, ನಿಧನ ಅನ್ನೋ ಹೆಸರಿನಿಂದ ಪದ್ಮದಲ್ಲಿದ್ದಾನೆ. ಇದೆಲ್ಲ ಗರುಡ ಪುರಾಣದ ಮಾತು. ಪ್ರಸ್ತಾವಾಖ್ಯೋ ಲಕ್ಷ್ಮೀನಿಕೇತನ, ಉದ್ಗೀತ ಮುದ್ರಿಕಾ ಸಂಸ್ಥಃ, ಪ್ರಸ್ತಾವ ಅನಿಸ್ಕೊಂಡಿರುವಂತಹ ಉದ್ಗೀತನೇ ಮುದ್ರಿಕಾ ಸಂಸ್ಥಃ ನಾಮಮುದ್ರಾದಲ್ಲಿದ್ದಾನೆ. ಹೀಗೆ ಇದನ್ನೆಲ್ಲ ಅನುಸಂಧಾನ ಮಾಡಿಕೊಂಡು ಆಯಾ ಮುದ್ರೆಗಳನ್ನು ಧಾರಣೆ ಮಾಡಬೇಕು. ಮುಂದೆ ಈ ದೇಹ ಅನ್ನೋ ರಥವನ್ನ ಹೇಗೆ ಮನುಷ್ಯ ಅನುಸಂಧಾನ ಮಾಡ್ಕೊಳ್ಬೇಕು ಅನ್ನೋದನ್ನು ದಾಸರು ಹೇಳ್ತಾರೆ. ಅದು ಐತರೇಯ ಉಪನಿಷತ್ತಿನ 2ನೇ ಭಾಗದಲ್ಲಿ ಬಂದಿರುವಂತಹ ಒಂದು ಅಪೂರ್ವವಾದಂತಹ ವಿವರ. ತನುವೇ ರಥ ವಾಗಭಿಮಾನಿಯೇ ಗುಣವೆನಿಸುವಳು, ಶ್ರೋತ್ರದೊಳು ರೋಹಿಣಿ ಶಶಾಂಕರು, ಪಾಶಪಾಣಿಗಳು ಅಶ್ವವೆಂದೆನಿಸಿ, ಇನ್ನನು ಸಂಜ್ಞಾದೇವಿಯರು ಇಹ
ಇಹರು ಅನಲಲೋಚನ ಸೂತನೆನಿಸುವ ಪ್ರಣವಪಾದ್ಯ ಪ್ರಾಣನಾಮಕ ರಥಿಕನೆನಿಸುವನು. ಈ ಶರೀರವನ್ನೇ ರಥ ಅಂತ ತಿಳ್ಕೊಳ್ಬೇಕು. ಶರೀರವನ್ನು ರಥ ಅಂತ ತಿಳ್ಕೊಂಡ ಮೇಲೆ ಅದಕ್ಕೆ ಹಗ್ಗ, ಆಮೇಲೆ ಹಗ್ಗ ಹಿಡಿದಂಥವರು, ಕುದುರೆಗಳು, ಸಾರಥಿ ಇವೆಲ್ಲ ಬೇಕಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದ್ಯಾವುದನ್ನು ಅನುಸಂಧಾನ ಮಾಡಬೇಕು ಅಂದರೆ ತನುವೆ ರಥ ವಾಗಭಿಮಾನಿಯೇ ಗುಣವೆನಿಸುವಳು. ವಾಕಿಗೆ ಅಭಿಮಾನಿ ದೇವತೆಯಾದಂಥ ಉಮಾದೇವಿಯನ್ನ ಹಗ್ಗ ಅಂತ ಭಾವಿಸಬೇಕು. ಗುಣ ಅಂದರೆ ಹಗ್ಗ. ಶ್ರೋತ್ರದಳು ರೋಹಿಣಿ ಶಶಾಂಕರು. ಶ್ರೋತ್ರೇಂದ್ರಿಯದಲ್ಲಿ ಚಂದ್ರ ಮತ್ತು ಅವನ ಪತ್ನಿ ರೋಹಿಣಿಯರಿದ್ದಾರೆ. ಅವರಿಬ್ಬರು ಆ ಹಗ್ಗಗಳನ್ನು ಹಿಡ್ಕೊಂಡಿದ್ದಾರೆ. ಸೂರ್ಯ ಮತ್ತು ಸಂಧ್ಯಾದೇವಿ ಇಬ್ಬರಿಬ್ಬರು ಕೂಡ ಕುದುರೆಗಳು ತರಿಸ್ಕೊಂಡಿದ್ದಾರೆ. ಅವರಿಬ್ಬರು ಕಣ್ಣಿನಲ್ಲಿದ್ದಾರೆ. ಈ ರಥಕ್ಕೆ ಅವರಿಬ್ಬರೇ ಕುದುರೆಗಳು. ರೋಹಿಣಿ ಶಶಾಂಕರು ಪಾಶಪಾಣಿಗಳು ಅಶ್ವವೆಂದೆನಿಸಿ, ಅವರಿಬ್ಬರು ಪಾಶಪಾಣಿಗಳಾಗಿದ್ದಾರೆ. ಅಶ್ವವೆಂದೆನಿಸಿ ಇನನು ಸಂಜ್ಞಾದೇವಿಯರು. ಇನ ಅಂದರೆ ಸೂರ್ಯ ಮತ್ತು ಸಂಜ್ಞಾದೇವಿ ಅಂತಂದ್ರೆ ಅವನ ಪತ್ನಿ. ಇವರಿಬ್ಬರು ಅಶ್ವಗಳು ಅಂತ ಅನಿಸ್ಕೊಂಡು ಇಹರು ಇದ್ದಾರೆ. ಅನಲಲೋಚನ ಸೂತನೆನಿಸುವ. ಅನಲಲೋಚನ ಶಿವನಿಗೆ 3 ಕಣ್ಣು. 2 ಕಣ್ಣಿನಲ್ಲಿ ಸೂರ್ಯ ಮತ್ತು ಚಂದ್ರರು, 3ನೇ ಕಣ್ಣಿನಲ್ಲಿ ಅಗ್ನಿ. ಹೀಗೆ ಆ ಉರಿಗಣ್ಣಿನ ಶಿವ ಏನಿದ್ದಾನೆ ಅವನು ಸೂತ ಸಾರಥಿ ಅಂತ ಅನಿಸ್ಕೊಂಡಿದ್ದಾನೆ. ಪ್ರಣವ ಪ್ರತಿಪಾದ್ಯ ಪ್ರಾಣನಾಮಕ ರಥಿಕನೆನಿಸುವನು. ಓಂಕಾರದಿಂದ ಪ್ರತಿಪಾದ್ಯನಾದಂತಹ ಭಗವಂತ ಆತ ಪ್ರಾಣ ಶಬ್ದದಿಂದಲೂ ವಾಚ್ಯನಾಗಿ ರಥಿಕನಾಗಿದ್ದಾನೆ. ಈ ರಥಕ್ಕೆ ಆತನೇ ಯಜಮಾನ. ಮಾನಸ ಸ್ಮೃತಿಯಲ್ಲಿ ಕೆಲವು ಶ್ಲೋಕಗಳಿವು. ವಿಷ್ಣೋರಾಯತನಂ ದಿವ್ಯಂ ದೇಹಾಖ್ಯಂ ವೈಷ್ಣವಂ ರಥಂ. ಈ ದೇಹ ಅನ್ನುವಂಥ ರಥ ಏನಿದೆಯಲ್ಲ, ಇದು ವಿಷ್ಣುವಿನ ಆಶ್ರಯಭೂತವಾದಂಥ ರಥ. ಇದು ಸೂರ್ಯಶ್ಚ ಸೂರ್ಯ ಭಾರ್ಯಾಚ ಚಕ್ಷುರ್ದ್ವಯ ಸಮಾಶ್ರಿತವು. ಸೂರ್ಯನ ಭಾರ್ಯ ಇವರಿಬ್ಬರು ಕಣ್ಣಿನಲ್ಲಿದ್ದಾರೆ. ಅವರಿಬ್ಬರು ವಾಜಿರೂಪವು, ಅವರಿಬ್ಬರು ಕುದುರೆಯ ರೂಪದಲ್ಲಿದ್ದಾರೆ. ಸೋಮಃ ತತ್ಪತ್ನೀತಿ ಶ್ರುತಿಸ್ಥಿತವು. ಸೋಮ ಅಂದರೆ ಚಂದ್ರ, ಅವನ ಪತ್ನಿ ರೋಹಿಣಿ, ಅವರಿಬ್ಬರು ಕಣ್ಣಿನಲ್ಲಿದ್ದಾರೆ. ಅವರು ಹಯಾಕಾರವು ವಹಂತೇತೆ ತತ್ಬಂಧ ಪ್ರಗ್ರಹಾತ್ಮಿಕ. ಅವರು ಈ ರಥವನ್ನು ಮುನ್ನಡೆಸುತ್ತಿದ್ದಾರೆ. ತದ್ಬಂಧ ಪ್ರಗ್ರಹಾತ್ಮಿಕ ಉಮಾ ವಾಚಿಸ್ಥಿತ. ವಾಕಿಗೆ ಅಭಿಮಾನ ದೇವತೆ ಉಮಾದೇವಿ, ಅವಳು ಪ್ರಗ್ರಹ ಅಂದರೆ ಹಗ್ಗದ ರೂಪದಲ್ಲಿದ್ದಾಳೆ. ತತ್ಪತಿರ್ ಮನಸ್ಸಿ ಸ್ಥಿತ. ಉಮಾದೇವಿ ಪತಿಯಾದಂತಹ ಶಿವ ಮನಸ್ಸಿನ ಅಧಿಪತಿಯಾಗಿದ್ದಾನೆ. ಸಂಪ್ರೋಕ್ತ ಸಾರಥಿ. ಮನಸ್ಸು ಎಲ್ಲದಕ್ಕೂ ಕಡಿವಾಣ, ಇಡೀ ಶರೀರಕ್ಕೆಲ್ಲ. ಶರೀರದ ಎಲ್ಲ ದೈಹಿಕ ಮಾನಸಿಕ ಚಟುವಟಿಕೆಗಳನ್ನು ಮುನ್ನಡೆಸೋದೇ ಮನಸ್ಸು. ಅದಕ್ಕಾಗಿ ಮನಸ್ಸನ್ನ ಸಾರಥಿ ಅಂತ ಹೇಳಿದರು, ಮನಸ್ಸಿಗೆ ಅಭಿಮಾನಿ ದೇವತೆಯಾದಂತಹ ಶಿವನನ್ನ. ಸಂಪ್ರೋಕ್ತ ಸಾರಥಿಸ್ತಸ್ಮಿನ್ ರಥೇ ಪ್ರಾಣ ಪ್ರತಿಷ್ಠಿತ. ಪ್ರಕೃಷ್ಟ ಜ್ಞಾನ ರೂಪತ್ವಾತ್ ಪ್ರಾಣೇ ಪ್ರಾಣ ಅಶ್ವಿನಾಮಕ. ಅಧಿತಿಷ್ಠತಿ ವೈ ವಿಷ್ಣು ತಸ್ಮಾತ್ ದೇಹ ಮಲಂ ಚರೇತ್. ಆ ದೇಹಕ್ಕೆ ಅಧಿನಾಯಕನಾಗಿ, ಆ ರಥಕ್ಕೆ ಅಧಿನಾಯಕನಾಗಿ ರಥದಲ್ಲಿ ಸವಾರಿ ಮಾಡಲಿಕ್ಕೆ ವಿಷ್ಣು ಇದ್ದಾನೆ. ತಸ್ಮಾತ್ ದೇಹ ಮಲಂ ಚರೇತ್. ಹಾಗಾಗಿ ಈ ಶರೀರವನ್ನು ಸರಿಯಾಗಿ ಇಟ್ಕೊಳ್ಬೇಕು, ಸರಿಯಾಗಿ ಸಂಚಾರ ಮಾಡಿಸ್ಬೇಕು. ಅದನ್ನು ಭಗವಂತನ ರಥ ಆದ್ದರಿಂದ ಅವನ ರಥ ನಮಗೆ ಇದು ನೋಡ್ಕೊಳ್ಳಿಕ್ಕೆ ಅಂತ ಕೊಟ್ಟಿದ್ದಾನೆ ಅಂತ ಎಚ್ಚರ ಇರಬೇಕು. ಎಚ್ಚರ ಇದ್ದು ಅದು ಆ ಥರ ಮುನ್ನಡೆಸಬೇಕು. ಐತರೇಯ ಉಪನಿಷತ್ನಲ್ಲಿ ಹೀಗಿದೆ. ಅಥ ದೇವರಥಃ ತಸ್ಯ ವಾಗ್ಬುದ್ಧಿ ಶ್ರೋತ್ರೇ ಪಕ್ಷಸಿ ಚಕ್ಷುಷಿ ಯುಕ್ತೆ ಮನಃ ಸಂಗೃಹೀತ ತದಯಂ ಪ್ರಾಣೋ ಅಧಿತಿಷ್ಠತಿ ತದುಕ್ತಂ ಋಷಿಣಾಂ ಆತೇನ ಯಾತಂ ಮನಸೋ ಜವೀಯಸ ನಿಮಿಷಚಿಜ್ಜವೀಯಸ ಇತಿ ಜವೀಯಸೇತಿ. ಐತರೇಯ ಉಪನಿಷತ್ತಿನ 2ನೇ ಆರಣ್ಯಕದಲ್ಲಿ 3ನೇ ಅಧ್ಯಾಯ ಅಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಅದರ ಮಾತಿದು. ದೇವತೆಗಳು ಈ ರಥವನ್ನು ಎಳಿತಾರಂತೆ. ದೇವತೆಗಳು ಈ ರಥವನ್ನೇನು ಎಳಿತಾರಲ್ಲ, ಆ ರಥದ ಬಗ್ಗೆ ಇಲ್ಲಿ ವಿವರಣೆ ಕೊಡ್ತಾರೆ. ಅಧ್ಯಾತ್ಮ ಅನ್ನುವಂಥ ಈ ದೇಹ, ಅದಕ್ಕೆ ವಾಗಭಿಮಾನ ದೇವತೆ ಆದಂಥ ವಾಗ್ ಬುದ್ಧಿ ಅಂತ ಹೇಳಿದಾರಲ್ಲ, ಆ ವಾಕ್ಗೆ ಅಭಿಮಾನ ದೇವತೆ ಆದಂಥ ಉಮೇಯ ಹಗ್ಗ. ಶ್ರೋತ್ರೇಂದ್ರಿಯಕ್ಕೆ ಅಭಿಮಾನ ದೇವತೆ ಆದಂಥ ಚಂದ್ರ ಮತ್ತು ಅವನ ಪತ್ನಿಯರು, ಅವರಿಬ್ಬರು ಪಾರ್ಶ್ವದ ಕುದುರೆಗಳು. ಪಾಶಪಾಣಿಗಳು, ಅವರಿಬ್ಬರು ಆ ಹಗ್ಗವನ್ನು ಕೈಯಲ್ಲಿ ಹಿಡಿದಿದ್ದಾರೆ ಅಂತ ಹಿಂದೊಂದು ಕಡೆ ಇಲ್ಲಿ ಬಂದಿತ್ತು. ಅವರನ್ನೇ ಕುದುರೆ ಅಂತ ವರ್ಣನೆ ಮಾಡ್ತದೆ ಮಾನಸ ಸ್ಮೃತಿ. ಸೂರ್ಯ ಚಂದ್ರ ಅವರಿಬ್ರು, ಅವರೂ ಕೂಡ ಕುದುರೆಗಳೇ. ಮತ್ತು
ಅವರಿಬ್ಬರ ಪತ್ನಿಯರು ಕೂಡ ಕುದುರೆಗಳೇ. ಶ್ರೋತ್ರೇಂದ್ರಿಯಕ್ಕೆ ಅಭಿಮಾನ ದೇವತೆಯಾದಂತಹ ಚಂದ್ರ ಮತ್ತು ಅವನ ಪತ್ನಿಯರಿಬ್ಬರು ಕೂಡ ಒಂದು ಪಾರ್ಶ್ವದ ಕುದುರೆಗಳು. ಚಕ್ಷುರೇಂದ್ರಿಯಕ್ಕೆ ಅಭಿಮಾನ ದೇವತೆಯಾದಂತಹ ಸೂರ್ಯ ಮತ್ತು ಅವನ ಪತ್ನಿಯರು ಅಗ್ರಭಾಗದಲ್ಲಿರುವಂತಹ ಕುದುರೆಗಳು. ಹೀಗೆ 4 ಜನ ಅದಕ್ಕೆ ಕುದುರೆಗಳು ಅಂತ ತಿಳ್ಕೊಳ್ಬೇಕು. ಮನಸ್ಸಿಗೆ ಅಭಿಮಾನ ದೇವತೆಯಾದಂತಹ ರುದ್ರನೇ ಇದಕ್ಕೆ ಸಾರಥಿ. ಈ ರಥವನ್ನು ಏರಿದ್ದಾರೆ ಯಾರು? ಇನ್ನು ವಿಷ್ಣು ಮತ್ತು ವಾಯು ಇಬ್ಬರು ಕೂಡ ಏರಿದ್ದಾರೆ. ಒಬ್ಬ ಋಷಿ ಅದನ್ನು ಹೀಗೆ ಧ್ಯಾನ ಮಾಡಿದಂತೆ. ಆತೇನ ಯಾತಂ ಮನಸೋ ಜವೀಯಸ ನಿಮಿಷಶ್ಚಿಜ್ಜವೀಯಸ. ಅದಕ್ಕೊಂದು ಪೂರ್ಣವಾದ ಮಂತ್ರ ಹೀಗಿದೆ. ಉಪನಿಷತ್ತು ಆ ವೇದದ ಮಂತ್ರವನ್ನು, ಋಗ್ವೇದ ಇತ್ಯಾದಿ ಎಲ್ಲೋ ಬಂದು ಒಂದು ಮಂತ್ರ ಇದ್ದಿರಬೇಕದು. ಅದನ್ನ ಸಂಕ್ಷಿಪ್ತವಾಗಿ ಉಪನಿಷತ್ತು ಉದಾಹರಿಸಿದೆ. ಪೂರ್ಣ ಮಂತ್ರ ಏನಿದೆ? ಆತೇನ ಯಾತಂ ಮನಸೋ ಜವೀಯಸ ರಥಂ ಯ ವಾಂಭ್ರುವ ವಶ್ಚಕ್ರುರಶ್ವಿನ ಯಸ್ಯ ಯೋಗೇ ತುಹಿತ ಜಾಯತೆ ದಿವ ಉಭೆ ಅಹನಿ ಸುದಿನೇ ವಿವಸ್ವತಃ. ಕುದುರೆಯ ರೂಪದ ವಿಷ್ಣು ಮತ್ತು ವಾಯುಗಳೇ. ನಮಗೆ ವಿಷ್ಣು ಕುದುರೆ ರೂಪದಲ್ಲಿದ್ದದ್ದು ಗೊತ್ತಿದೆ, ಹಯಗ್ರೀವ ರೂಪದ ಭಗವಂತ. ವಾಯುವು ಕೂಡ ಕುದುರೆಯ ರೂಪದಲ್ಲಿದ್ದಾನೆ. ಈ ಮನಸ್ಸಿಗಿಂತ ಅತ್ಯಂತ ವೇಗದ ಈ ರಥ ಇದೆಯಲ್ಲ, ಶರೀರ ಅನ್ನೋ ರಥ, ಇದನ್ನು ಏರಿ ನೀವಿಬ್ಬರು ಬನ್ನಿರಿ ಅಂತ ಋಷಿ ಅವ್ರನ್ನ ಪ್ರಾರ್ಥನೆ ಮಾಡ್ತಿದ್ದಾನೆ. ದೇಹವೆಂಬ ರಥವನ್ನು ಏರಿ ಬನ್ನಿರಿ, ನಮ್ಮ ದೇಹದಲ್ಲಿ ನೀವು ಸದಾ ಸನ್ನಿಹಿತರಾಗಿರಿ. ದೇವತೆಗಳು ನಿಮಗಾಗಿ ಈ ರಥವನ್ನು ಸಜ್ಜುಗೊಳಿಸಿದ್ದಾರೆ. ಎಲ್ಲಾ ತತ್ವಾಭಿಮಾನಿ ದೇವತೆಗಳು ಅಲ್ಲಿದ್ದಾರೆ, ಇದ್ದು ನಿಮಗೆ ಅದನ್ನು ಸಜ್ಜುಗೊಳಿಸಿದ್ದಾರೆ. ನಿಮ್ಮ ಸೇವೆ ಮಾಡಿ ಜೀವ, ಈ ಸಾಧಕ ಏನಿದ್ದಾನಲ್ಲ, ಅವನು ಅಪರೋಕ್ಷ ಜ್ಞಾನ ಪಡ್ಕೊಂಡು ಮುಂದೆ ಮುಕ್ತಿ ಪಡ್ಕೊಳ್ಳುವಂತಾಗಲಿ. ಉಭೇ ಅಹನಿ ಸುದಿನ್ವತಃ. ಒಂದು ಕ್ಷಣವೂ ಕೂಡ ವ್ಯರ್ಥ ಆಗಬಾರ್ದು. ನಾನೇನು ಸಾಧನೆ ಮಾಡ್ತಿದ್ದೇನೆ, ಪರಮಾತ್ಮನ ತಿಳ್ಕೊಳ್ಳಿಕ್ಕೆ ಏನು ಸಾಧನೆ ಮಾಡ್ತಿದ್ದೇನೆ, ಅದರಲ್ಲಿ ಒಂದು ಕಣ್ಣು ರೆಪ್ಪೆ ಹೊಡೆಯುವ ಕಾಲವೂ ಕೂಡ ವ್ಯರ್ಥ ಆಗಬಾರ್ದು. ಅದರಂತೆ ನನ್ನ ಕಡೆಯಿಂದ ನೀವು ಸಾಧನಾನುಷ್ಠಾನ ಮಾಡಿಸಬೇಕು. ನೀವು ಮಾಡಿಸಿದ್ರೆ ನಾನು ಮಾಡ್ಲಿಕ್ಕೆ ಸಮರ್ಥ, ಇಲ್ಲದೇ ಇದ್ರೂ ಇಲ್ಲ. ಆದ್ರಿಂದ ನೀವು ಇಲ್ಲಿ ಬಂದು ನೆಲೆಸಿರಿ, ನಿಮ್ಮಿಂದ ನನಗೆ ರಕ್ಷಣೆ ಸಿಗಲಿ. ನಿಮಿಷಶ್ಚಿಜ್ಜವೀಯಸ ರಥೇನಾಯಾತಮಶ್ವಿನ ಅಂತಿಷದ್ಭೂತು ವಾಮವಃ. ಕ್ಷಣವೂ ವ್ಯರ್ಥ ಆಗದಂತೆ ಇಲ್ಲಿ ಬಂದು ನೀವು ನನ್ನನ್ನು ಕಾಪಾಡಬೇಕು. ಅಲ್ಲೊಂದು ವಾಯುವಿಗೊಂದು ಕುದುರೆ ಮುಖ. ಹೌದು, ಇದನ್ನ, ಈ ಮಂತ್ರವನ್ನ ನಿತ್ಯ ಧ್ಯಾನ ಮಾಡಬೇಕಂತೆ. ನಿತ್ಯ ಧ್ಯಾನ ಮಾಡಿದಾಗ ಆ ವಾಯು ಮತ್ತು ವಿಷ್ಣು ಇಬ್ಬರು ಕೂಡ ದೇಹದಲ್ಲಿ ಸನ್ನಿಹಿತರಾಗಿ ಆ ಸಾಧಕನನ್ನ ಅನುಗ್ರಹಿಸ್ತಾರೆ. ರಥೇನ ತೇನ ದೇವೇಶು ವಿಷ್ಣುವಾಯು ಜಗತ್ಪತಿ. ಇದು ಐತರೇಯ ಸಂಹಿತ ಅನ್ನೋದ್ರಲ್ಲಿ ಬಂದಂತಹ ವಾಕ್ಯ. ಇದೇ ಉಪನಿಷತ್ತಿನ ವಿವರಣೆ ಅಷ್ಟೇ. ಅದು ದೇವೇಶವು ದೇವತೆಗಳಿಗೆ ಅಧಿಪತಿಗಳಾದಂತಹ ವಿಷ್ಣು ಮತ್ತು ವಾಯು ಇಬ್ಬರು ಕೂಡ ಆಯಾತಮಿತಿ ಹೈ ಪ್ರೀತೋ ಪ್ರಾರ್ಥಯೇ ಯಜ್ಞ ಕರ್ಮಣಿ. ಯಜ್ಞದಲ್ಲಿ ಪ್ರಾರ್ಥನೆ ಮಾಡಬೇಕು. ಯಜ್ಞ ಅಲ್ಲದೇ ಇದ್ರು, ಆಹುತಿ ಹಾಕೋ ಪ್ರಸಂಗ ಇಲ್ಲದೇ ಇದ್ರು, ಜ್ಞಾನಾರ್ಥಿ ಯಾರಿದ್ದಾನೆ, ಜ್ಞಾನವನ್ನು ಯಾರು ಅಪೇಕ್ಷೆ ಪಡ್ತಾನೆ, ಅವನು ನಿತ್ಯ ಇವರಿಬ್ಬರನ್ನು ಕೂಡ ಧ್ಯಾನ ಮಾಡಬೇಕು. ಅನ್ಯತಾ ಅಪಿ ಅರ್ಥಯೇ ದೇತವು ಜ್ಞಾನೇಚ್ಛು ಪುರುಷ ಸದಾ. ಜಪೇನ್ ಮಂತ್ರದ್ವಯಂ, ಈ 2 ವೇದದ ಮಂತ್ರಗಳಿವೆಯಲ್ಲ, ಇವನು ನಿತ್ಯ ಧ್ಯಾನ ಮಾಡಬೇಕು. ರಕ್ಷಣಾಂ ವಾಂ ಸಮೀಪೆ ಸ್ಯಾನ್ ಮಮೇತ್ಯಧ್ಯಾತ್ಮಮೇವ ಚ ಹಯಾಸ್ಯತ್ವಾಚಾಶ್ವಿನೌತ ವಿತ್ಯಾಹ ಪರಮಾಶ್ರುತಿ. ಅವರಿಬ್ಬರು ಕೂಡ ಅಶ್ವಿನಿಗಳು ಅಂತ ಕರ್ಕೊಂಡಿದ್ದಾರೆ. ವಿಷ್ಣು ಮತ್ತು ವಾಯು ಇಬ್ಬರನ್ನು ಅಶ್ವಿನಿಗಳು ಅಂತ ಕರೀತಾರೆ. ಯಾಕೆ? ಅವರಿಬ್ಬರು ಹಯಾಸ್ಯರಾದ್ದರಿಂದ, ಕುದುರೆ ಮುಖವುಳ್ಳವರಾದ್ದರಿಂದ. ಹೀಗೆ ಅವರ ಸನ್ನಿಧಾನವನ್ನ, ಅವರ ರಕ್ಷಣೆಯನ್ನು ಕೋರುವಂತಹ ಈ ಮಂತ್ರಗಳನ್ನ ನಿತ್ಯ ಧ್ಯಾನ ಮಾಡಬೇಕು ಅಂತ ಆ ಇತರೆಯ ಉಪನಿಷತ್ತಿನ ಭಾಷ್ಯ ಅದರಲ್ಲಿ ವರ್ಣಿತ ಆಗಿದೆ. ಅದರಂತೆ ದಾಸರು ಅದನ್ನ ಈ 29ನೇ ಪದ್ಯ, ತನುವೇ ರಥ ವಾಗಭಿಮಾನಿಯೇ ಗುಣವೆನಿಸುವಳು, ಶ್ರೋತ್ರದಳು ರೋಹಿಣಿ ಶಶಾಂಕರು, ಪಾಶಪಾಣಿಗಳು ಅಶ್ವವೆಂದೆನಿಸಿ ಇನನು ಸಂಜ್ಞಾದೇವಿಯರು ಇಹರು ಅನಲಲೋಚನ ಸೂತನೆನಿಸುವ. ಶಿವ ಸೂತ ಅಂತ ಅನ್ಸ್ಕೊಂಡಿದ್ದಾನೆ. ಪ್ರಣವ ಪ್ರತಿಪದ್ಯನಾದಂಥ ಓಂಕಾರದಿಂದ ವಾಚ್ಯನಾದಂಥ ಪರಮಾತ್ಮ ರಥದ ಯಜಮಾನ ಅಂತ ಅನ್ಸ್ಕೊಂಡಿದ್ದಾನೆ. ಅಮಿತ ಮಹಿಮನ ಅಪಾರ ಗುಣಗಳ ಸಮಿತ ವರ್ಣಾತ್ಮಕ ಶ್ರುತಿ ಸ್ಮೃತಿ ಗಮಿಸಲಾಪವೇ ತದಭಿಮಾನಿಗಳೆಂದೆನಿಸಿಕೊಂಬ ಕಮಲ ಸಂಭವ ಭವ ಸುರೇಂದ್ರಾದ್ಯಮರರು ಅನುದಿನ ತಿಳಿಯಲರಿಯರು. ಸ್ವಮಹಿಮೆಗಳ ಆದ್ಯಂತ ಮಧ್ಯಗಳರಿವ ಅಥವಾ ಅರಿಯ ಸರ್ವಜ್ಞ.
ಅಮಿತ ಮಹಿಮನ, ಈ ಪರಮಾತ್ಮ ಅಮಿತ ಮಹಿಮ, ಅವನ ಮಹಿಮೆಗೆ ಕೊನೆಯೇ ಇಲ್ಲ. ಪರಾಸ್ಯ ಶಕ್ತಿರು ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಅಂತ ಶ್ರುತಿ. ಆ ಥರ ಆತ ಅಮಿತ ಮಹಿಮನಾಗಿದ್ದಾನೆ. ಅವನ ಅಪಾರ ಗುಣಗಳ, ಅನೇಕಾನೇಕ ಗುಣಗಳಿವೆ, ಅನಂತ ಗುಣಗಳಿವೆ ಅವನಿಗೆ. ಅವು ಶ್ರುತಿ ಸ್ಮೃತಿ ಗಮಿಸಲಾಪವೇ. ಶ್ರುತಿಗಳಾಗಲಿ ಸ್ಮೃತಿಗಳಾಗಲಿ, ಅಪೌರುಷೇಯವಾದಂಥ ವೇದಗಳಾಗಲಿ, ಮತ್ತು ಉಳಿದ ಮಹಾಭಾರತ ಮತ್ತು ಭಗವಂತನೇ ರಚನೆ ಮಾಡಿದಂಥ ಗ್ರಂಥಗಳಾಗಲಿ, ಮತ್ತು ಭಗವಂತನ ಭಕ್ತರಾದಂಥ ಉಳಿದವರು ರಚನೆ ಮಾಡಿದಂಥ ಗ್ರಂಥಗಳಾಗಲಿ, ಆ ಭಗವಂತನ ಮಹಿಮೆಯನ್ನು ತಿಳಿಸ್ತಾವೇನೋ. ಅಲ್ಲಿ ಸಮಿತ ವರ್ಣಾತ್ಮಕ ಅಂತಿದೆ, ಕೆಲವು ಕಡೆ ಅಮಿತ ವರ್ಣಾತ್ಮಕ ಅಂತಿದೆ. ಸಮಿತ ಅಮಿತ ಎರಡಿದ್ರೂ ಅರ್ಥ ಏನು ವ್ಯತ್ಯಾಸ ಆಗೋದಿಲ್ಲ. ಆದರೂ ಅಮಿತ ವರ್ಣಾತ್ಮಕ ಅಂತಿದ್ರೆ ಸ್ವಲ್ಪ ಹೆಚ್ಚು ಸ್ಪಷ್ಟ ಆಗ್ತದೆ. ಈ ವರ್ಣಗಳು 51 ವರ್ಣಗಳು, 51 ವರ್ಣಗಳನ್ನೇ ಬೇರೆ ಬೇರೆ ರೀತಿಯಾಗಿ ಹೊಂದಿಸಿದರೆ ಅವೆಲ್ಲ ಈ ವೇದಗಳು, ಮಹಾಭಾರತ, ಮೂಲ ರಾಮಾಯಣ, ಪಂಚರಾತ್ರ, ಮತ್ತು ವಾಲ್ಮೀಕಿ ರಾಮಾಯಣ ಇತ್ಯಾದಿ ಅನೇಕ ಗ್ರಂಥಗಳು, ಪುರಾಣಗಳು, ಭಾಗವತ ಇತ್ಯಾದಿ ಎಲ್ಲ ಅಮಿತ ವರ್ಣಾತ್ಮಕ ಶ್ರುತಿ ಸ್ಮೃತಿಗಳು. ಆ 51 ವರ್ಣಗಳನ್ನು ಅನೇಕ ರೀತಿಯಾಗಿ ಜೋಡಣೆ ಮಾಡಿದರೆ ಆ ಶಬ್ದಗಳು, ಅನೇಕ ಶಬ್ದಗಳನ್ನು ಮನುಷ್ಯ ನಿರ್ಮಾಣ ಮಾಡಬಹುದು, ಅನೇಕ ವಾಕ್ಯಗಳನ್ನು ಮನುಷ್ಯ ನಿರ್ಮಾಣ ಮಾಡಬಹುದು. ಹಾಗಾಗಿ ಆ ವೇದಗಳಿಗೆ ಕೊನೆಯೇ ಇಲ್ಲ. ಅನಂತಾವೈ ವೇದ ಅಂತ ಹೇಳ್ತಾರೆ. ಎಷ್ಟು ವೇದಗಳಿವೆ ಅಂತಂದ್ರೆ ಅನಂತ ವೇದಗಳಿವೆ ಅಂತ ಹೇಳ್ತಾರೆ. ಅಮಿತ ವರ್ಣಾತ್ಮಕ, ವರ್ಣಗಳು ನಿತ್ಯಗಳೇ. ಸಿದ್ಧಾಂತದಲ್ಲಿ ವರ್ಣ ನಾವು ಉಚ್ಚಾರ ಮಾಡಿದ ಹುಟ್ಟಿ ಆಮೇಲೆ ಅದರ ತರಂಗಾಂತರ ಎಲ್ಲ ಸ್ತಬ್ಧ ಆದ ಕೂಡಲೇ ವರ್ಣವು ನಾಶ ಆಗ್ತದಂತಿಲ್ಲ. ವರ್ಣ ನಿತ್ಯ ಸಿದ್ಧಾಂತದಲ್ಲಿ. ಅದಕ್ಕಾಗಿ ಅಮಿತ ವರ್ಣಾತ್ಮಕ, ಆ ವರ್ಣಕ್ಕೊಂದು ಮಿತಿಯೇ ಇಲ್ಲ. ಅಂಥ ವರ್ಣಗಳನ್ನು ಒಳಗೊಂಡಂತಹ ಶ್ರುತಿ ಸ್ಮೃತಿಗಳು ಗಮಿಸಲಾಪವೇ, ತಿಳಿಸ್ತವೇನೋ. ಇನ್ನ ತದಭಿಮಾನಿಗಳೆಂದೆನಿಸಿಕೊಂಬ, ಆ ವರ್ಣಗಳಿಗೆ ಅಭಿಮಾನಿ ದೇವತೆಗಳು ಅನಿಸ್ಕೊಂಡಿರುವಂತಹ ಚತುರ್ಮುಖ ಬ್ರಹ್ಮ, ಶಿವ, ಸುರೇಂದ್ರರು ಅಂತ ದೇವತೆಗಳು, ಆ ಮೊದಲಾದ ಅಮರರು, ಆ ಎಲ್ಲ ದೇವತೆಗಳು ಅನುದಿನ ತಿಳಿಯಲರಿಯರು. ದಿನನಿತ್ಯ ವಿಚಾರ ಮಾಡಿದ್ರು ಅವ್ರಿಗೂ ಇದು ತಿಳಿತಿಲ್ಲ. ಹಾಗಾದ್ರೆ ಇದು ಗೊತ್ತಾರಿಗೆ? ಸ್ವಮಹಿಮೆಗಳ ಆದ್ಯಂತ ಮಧ್ಯಗಳ ಅರಿವ ಅಥವಾ ಅರಿಯ ಸರ್ವಜ್ಞ. ಪರಮಾತ್ಮ ಸರ್ವಜ್ಞ. ತನ್ನ ಮಹಿಮೆಯ ಆದಿ, ಯಾವಾಗ ಪರಮಾತ್ಮನ ಈ ರೂಪಗಳು, ಗುಣಗಳು, ಕ್ರಿಯೆಗಳು ಪ್ರಾರಂಭ ಆದವು, ಅವುಗಳ ಮಧ್ಯೆಯಲ್ಲಿ, ಅವುಗಳ ಕೊನೆಯಲ್ಲಿ, ಇದನ್ನೆಲ್ಲ ಯಾರು ತಿಳಿದವರು ಇದ್ರೆ ಅವನೇ ತಿಳಿದವನು. ಅವನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಅರಿವ ಅಂತ ಕೆಲವು ಕಡೆ ಇದೆ, ಅರಿಯ ಅಂತ ಕೆಲವು ಕಡೆ ಇದೆ. ಎರಡೂ ತಪ್ಪೇನಲ್ಲ. ಅರಿವ ಅಂತಂದ್ರೆ ತಿಳ್ಕೊಂಡಿದ್ದಾನೆ ಅಂತ ಅರ್ಥ. ಅರಿಯ ಅಂತಂದ್ರೆ ಪರಮಾತ್ಮನಿಗೂ ಗೊತ್ತಿಲ್ಲ ಅಂತ ಅರ್ಥ. ಅದು ಬಹಳ ವಿಚಿತ್ರ ಅನಿಸ್ತದೆ. ಪರಮಾತ್ಮನಿಗೂ ತನ್ನ ಮಹಿಮೆ ಎಷ್ಟು ಅಂತ ಅನ್ನೋದು ಗೊತ್ತಿಲ್ಲ, ಮಹಿಮೆಯ ಕೊನೆ ಎಷ್ಟು ಅಂತ ಅನ್ನೋದು ಪರಮಾತ್ಮನಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಶಾಸ್ತ್ರ ಹಾಗೆ ಹೇಳಿದೆ, ಅದನ್ನು ಹೇಳ್ತೇನೆ. ಮೊದಲು ಆ ಭಾಗವತ ತಾತ್ಪರ್ಯದಲ್ಲಿ ಪರಮಾತ್ಮನಿಗೂ ತನ್ನ ಮಹಿಮೆಯ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದೆ. ಅದಕ್ಕಿಂತ ಮೊದಲು ಭಗವದ್ಗೀತಾದಲ್ಲಿ ಕೆಲವು ಶ್ಲೋಕಗಳಿವೆ. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ಪುರುಷೋತ್ತಮನಾದ ಭಗವಂತನೇ, ನಿನ್ನನ್ನು ನೀನು ಯಾರು ತಿಳ್ಕೊಂಡಿದ್ರೆ, ಸರಿಯಾಗಿ ತಿಳ್ಕೊಂಡಿದ್ರೆ ನೀನೇ ತಿಳ್ಕೊಂಡಿದ್ದಿ, ನಿನ್ ಬಿಟ್ಟು ಬೇರೆ ಯಾರೂ ಇಲ್ಲ. ಇದು ಅರ್ಜುನ ಹೇಳಿದ್ದು. ಇನ್ನು ಅವನೇ ಕೆಲವು ಕಡೆ ಹೇಳ್ಕೊತಾನೆ, ನನಗೆ ಅನೇಕ ಜನ್ಮಗಳು ಕಳೆದು ಹೋಗಿವೆ, ನಿನಗೂ ಕಳೆದಿವೆ ಅರ್ಜುನ. ಬೇಕಾದಷ್ಟು ಜನ್ಮಗಳು ನೀನು ತಾಳಿದ್ದೆ, ನಾನೂ ತಾಳಿದ್ದೇನೆ. ನನಗೆ ಯಾವ್ಯಾವ ಜನ್ಮ ಬಂದಿದೆ, ನಿನಗೆ ಯಾವ್ಯಾವ ಜನ್ಮ ಬಂದಿದೆ, ನಿನ್ನ ಪೂರ್ವಾಪರ ಏನು, ನನ್ನ ಪೂರ್ವಾಪರ ಏನು ಎಲ್ಲ ನನಗೆ ಗೊತ್ತು, ನಿನಗೆ ಗೊತ್ತಿಲ್ಲ. ಅದೆಲ್ಲ ನನಗೆ ಗೊತ್ತು. ನತ್ವಂ ವೇತ್ತ ಪರಂತಪ, ನಿನಗೆ ಮಾತ್ರ ಏನೂ ಗೊತ್ತಿಲ್ಲ. ನನಗೆ ಅತೀತ ಗೊತ್ತು, ವರ್ತಮಾನ ಗೊತ್ತು, ಭವಿಷ್ಯ ಗೊತ್ತು, ಭೂತ ಗೊತ್ತು, ಎಲ್ಲ ಗೊತ್ತು ನನಗೆ. ಮಾಂತು ವೇದನ ಕಷ್ಟನ, ನನ್ನನ್ನು ಮಾತ್ರ ಯಾರೂ ತಿಳ್ಕೊಂಡಿಲ್ಲ. ಪರಮಾತ್ಮ ತನ್ನನ್ನು ಯಾವ ಥರ ತಿಳ್ಕೊಂಡಿದ್ದಾನೋ ಅದರಂತೆ ರಮಾದೇವಿಯೂ ತಿಳ್ಕೊಂಡಿಲ್ಲ, ರಮಾದೇವಿನೇ ತಿಳ್ಕೊಂಡಿಲ್ಲ ಅಂದಮೇಲೆ ಬ್ರಹ್ಮನಾಗಲಿ ಉಳಿದವರಾಗಲಿ ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಒಂದು ಗ್ರಂಥದಲ್ಲಿ ಹೇಳಿದ್ದಿದೆ. ಈಗ ಅರಿವ ಸರ್ವಜ್ಞ ಅಂತಂದ್ರೆ ಸರಿನೇ, ಇದ್ರ ಬಗ್ಗೆ ಯಾರಿಗೂ ಸಂಶಯ ಬರೋದೇ ಇಲ್ಲ. ತನ್ನ ಮಹಿಮೆ ಯಾವಾಗ ಪ್ರಾರಂಭ ಆಯಿತು, ಅದಕ್ಕೆ ಆದಿಯಲ್ಲಿ, ಮಧ್ಯೆಯಲ್ಲಿ, ಕೊನೆಯಲ್ಲಿ ಎಷ್ಟು ರೂಪಗಳು, ಎಷ್ಟು ಗುಣಗಳು, ಎಷ್ಟು ಕ್ರಿಯೆಗಳು, ಎಷ್ಟು ರೂಪಗಳು, ಇದನ್ನೆಲ್ಲ ಅವನೇ ತಿಳ್ಕೊಂಡಿದ್ದಾನೆ ಅಂದ್ಬಿಟ್ರೆ ನಮಗೇನು ಸಂಶಯ ಬರೋದೇ ಇಲ್ಲ. ಅರಿಯ ಸರ್ವಜ್ಞ ಅಂತಿದ್ರೆ ಅವನಿಗೂ ಗೊತ್ತಿಲ್ಲ ಅಂತ ಅರ್ಥ ಆಗ್ತದಲ್ಲ, ಆವಾಗ ಒಂದು ಸಂಶಯ ಬರ್ತದೆ. ಅವನಿಗೆ ಗೊತ್ತಿಲ್ಲ ಅಂದ್ರೆ ನಾವು ಸರ್ವಜ್ಞ ಹೇಗಾಗ್ತಾನೆ ಅಂತ ಒಂದು ಪ್ರಶ್ನೆ. ಆದರೆ ಶಾಸ್ತ್ರ ಏನು ಹೇಳಿದಂದ್ರೆ ಪರಮಾತ್ಮನ ಗುಣಗಳಿಗೆ ಕೊನೆನೇ ಇಲ್ಲ. ಕೊನೆನೇ ಇಲ್ಲ ಆದ್ರಿಂದ ಪರಮಾತ್ಮ ಅವನು ಏನು ತಿಳ್ಕೊಂಡಿದ್ದಾನೆ, ನನ್ನ ಗುಣಗಳಿಗೆ ಕೊನೆ ಇಲ್ಲ ಅಂತ ತಿಳ್ಕೊಂಡಿದ್ದಾನೆ.
ಪರಮಾತ್ಮ ಗುಣಗಳಿಗೆ, ರೂಪಗಳಿಗೆ, ಮಹಿಮೆಗಳಿಗೆ ಕೊನೆ ಇಲ್ಲದೇ ಇದ್ದಾಗ ಆ ಇಲ್ಲದೇ ಇದ್ದದನ್ನು ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಅವನು ಭ್ರಾಂತ ಆಗ್ತಿದ್ದ. ಹಾಗಾಗಿ ಅವನು ಸರ್ವಜ್ಞ ಆದ್ದರಿಂದ ಗುಣಗಳಿಗೆ, ರೂಪಗಳಿಗೆ, ಕ್ರಿಯೆಗಳಿಗೆ ಕೊನೆ ಇಲ್ಲ ಅಂತ ತಿಳ್ಕೊಂಡಿದ್ದಾನೆ. ಹಾಗಾಗಿ ಎಷ್ಟು ಅಂತ ಅವನಿಗೂ ಗೊತ್ತಿಲ್ಲ, ಅನಂತ ಅಂತ ಅಷ್ಟೇ ಗೊತ್ತಿದೆ. ಅರಿವ ತಿಳ್ಕೊಂಡಿದ್ದಾನೆ. ಹೇಗೆ ತಿಳ್ಕೊಂಡಿದ್ದಾನೆ? ಅನಂತ ಅಂತ ತಿಳ್ಕೊಂಡಿದ್ದಾನೆ. ಅರಿಯ ಅಂತ ತಿಳ್ಕೊಂಡ್ಬಿಟ್ರೆ ಎಷ್ಟು ಅಂತ ಗೊತ್ತಿಲ್ಲ. ಅನಂತ ಅಂತ ಗೊತ್ತಿದೆ, ಎಷ್ಟು ಅಂತ ಗೊತ್ತಿಲ್ಲ. ಗೊತ್ತಿಲ್ಲ ಅನ್ನೋದನ್ನು ಹೊಂದಿಸಬಹುದು, ಗೊತ್ತಿದೆ ಅಂತ ಹೊಂದಿಸಬಹುದು. ಅನಂತ ಅಂತ ಗೊತ್ತಿದೆ, ಎಷ್ಟು ಅಂತ ಗೊತ್ತಿಲ್ಲ. ಅಂದ್ರೆ ಎಷ್ಟು ಅಂತಂದ್ರೆ ಅದೇನು ಪರಾರ್ಧನೋ, ಕೋಟಿಯೋ, ಲಕ್ಷವೋ, ನಿಧಿಯೋ, ಶಂಕರೋ, ಮಹಾಪದ್ಮನೋ ಅಂತಂದ್ರೆ ಗೊತ್ತಿಲ್ಲ. ಪರಮಾತ್ಮನಿಗೂ ಅದು ಗೊತ್ತಿಲ್ಲ. ಅನಂತ ಅಂತಂದ್ರೆ ಗೊತ್ತಿದೆ. ಹೀಗೆ ಎರಡನ್ನು ಹೊಂದಿಸಬಹುದು. ಅನಂತಮಿತಿ ವೇತ್ತೀಶಃ ತ್ವನಂತಂ ತ್ವಂತವತ್ತಥ ಅನಂತಸ್ಯ ಹಿ ಸಂಖ್ಯಾನೇ ನತು ಸರ್ವಜ್ಞತಾ ಭವೇತ್. ಪರಮಾತ್ಮ ಸರ್ವಜ್ಞನೇ ಆಗಿದ್ದಾನೆ. ಅನಂತವಾದ ಗುಣಗಳನ್ನು ಅವನು ಒಂದು ವೇಳೆ ಎಣಿಸಿಬಿಟ್ಟಿದ್ರೆ ಪರಮಾತ್ಮನಿಗೆ ತನ್ನ ಗುಣಗಳನ್ನು ಎಣಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇದೆಯೋ ಇಲ್ಲೋ ಅಂತ ಪ್ರಶ್ನೆ ಮಾಡ್ಕೊಳ್ಬೇಕು. ನಾವು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಉತ್ತರ ಕೊಡಬೇಕು. ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ಅವನು ಅಸರ್ವಜ್ಞ ಆದ್ನಲ್ಲ, ಅವನು ತಿಳುವಳಿಕೆಗೆ ಭಂಗ ಬಂತಲ್ಲ ಅಂತಂದ್ರೆ ಭಂಗ ಇಲ್ಲ. ಯಾಕಂದ್ರೆ ಮಹಿಮೆಗೆ ಕೊನೆನೇ ಇಲ್ಲ ಅಂದಮೇಲೆ ಅದು ಎಣಿಸಿ ಮುಗಿಸ್ಲಿಕ್ಕೆ ಅವನಿಗೂ ಸಾಧ್ಯ ಇಲ್ಲ. ಅನಂತಮಪಿ ವೇತ್ತೀಶಃ ಪ್ರತ್ಯೇಕಂಚ ವಿಶೇಷತಃ. ಪ್ರತ್ಯೇಕವಾಗಿ ಪ್ರತಿಯೊಂದೂ ಗೊತ್ತು. ಸರ್ವಜ್ಞತ್ವಾತ್ ಅಸಂಖ್ಯಾನಂ ಅಸಂಖ್ಯಸ್ಯ ಕುತೋಹಿಸ. ಸರ್ವಜ್ಞ ಆದ್ರಿಂದ ಅವನು ಕೂಡ ಅವನು ಎಣಿಸೋದಿಲ್ಲ, ಅನಂತ ಅಂತ ತಿಳ್ಕೊಂಡಿದ್ದಾನೆ. ಅದರಿಂದ ಇದು ಪರಮಾತ್ಮ ಮಹಿಮೆ ಕುಂದೇನಲ್ಲ. ಇಷ್ಟೆಲ್ಲ ಹೇಳಿದ್ರಿಂದ ಮತ್ತೂ ಒಂದು ಮಾತು ಪರಮಾತ್ಮನಿಗೆ ಹೇಳಿದ್ರೆ ಆಯ್ತು. ನೀವೆಲ್ಲಾದ್ರೂ ಅದನ್ನು ಕೇಳಿರ್ಬೇಕು. ಅದೊಂದು ಸುಮ್ಮನೆ ಒಂದು ಕುಹಕದ ಪ್ರಶ್ನೆ. ನಮಗೆ ಒಂದು 10 ಕಿಲೋ 15 ಕಿಲೋ ಭಾರದ ಒಂದು ಸಾಮಾನ ಎತ್ತಬಲ್ಲೆವು. ಒಂದು 50-100 ಕಿಲೋ ವಸ್ತು ಇಟ್ಬಿಟ್ರೆ ಇದು ಎತ್ತಲಿಕ್ಕೆ ಬರೋದಿಲ್ಲ. ನಮಗೆ ಜಟ್ಟಿಗಳು ಪೈಲ್ವಾನರು ಎತ್ತಾರೆ. ಪರಮಾತ್ಮ ತನಗೂ ಎತ್ತಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಒಂದು ಕಲ್ಲನ್ನ ಸೃಷ್ಟಿ ಮಾಡಲಿಕ್ಕೆ ಸಮರ್ಥನೆ ಹೌದು ಅಲ್ವೋ ಅಂತ ಒಂದು ಪ್ರಶ್ನೆ ಒಬ್ಬರಿಗೆ. ಪರಮಾತ್ಮ ಇಲ್ಲ, ದೇವರೇ ಇಲ್ಲ ಅಂತ ಅನೇಕ ಜನ ಪುಸ್ತಕ ಬರೆದಿದ್ದಾರೆ. ಅಂಥ ಅನೇಕ ಪುಸ್ತಕಗಳಲ್ಲಿ ಯಾವುದೋ ಒಂದು ಪುಸ್ತಕದಲ್ಲಿ ಇದೊಂದು ಪ್ರಶ್ನೆ. ಒಂದು ಕಲ್ಲನ್ನು ಪರಮಾತ್ಮ ಸೃಷ್ಟಿ ಮಾಡಬೇಕು. ಹೇಗೆ ಸೃಷ್ಟಿ ಮಾಡಬೇಕು ಅಂದ್ರೆ ಆ ಕಲ್ಲು ಅಷ್ಟು ತೂಕದ್ದಾಗಿರ್ಬೇಕು. ಆ ಕಲ್ಲನ್ನು ಅವನಿಗೂ ಎತ್ತಲಿಕ್ಕೆ ಬಂದಿರಬಾರ್ದು. ಅಂತ ಕಲ್ಲನ್ನು ಸೃಷ್ಟಿ ಮಾಡಿದ ಅಂದ್ಬಿಟ್ರೆ ಅವನಿಗೆ ಎತ್ತಲಿಕ್ಕೆ ಬರಲಿಲ್ಲ ಅಂತಾಯ್ತು. ಬರದೇ ಇದ್ರೆ ಅವನು ಸರ್ವಶಕ್ತ ಅಲ್ಲ ಅಂತಾಯ್ತು. ಇನ್ನು ಅಂಥ ಕಲ್ಲನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಅವಾಗಲೂ ಅವನು ಸರ್ವಶಕ್ತ ಆಗಲಿಲ್ಲ. ಅಂತೂ ನಿಮ್ಮ ಪರಮಾತ್ಮ ಸರ್ವಶಕ್ತ ಅಲ್ಲ ಅಂತ ಒಂದು ಕುಹಕದ ಪ್ರಶ್ನೆ. ಅದಕ್ಕೆ ಈ ಪ್ರಶ್ನೆಗೆ ಉತ್ತರ ಕೊಟ್ಟವಲ್ಲ. ಈಗ ಪರಮಾತ್ಮನ ಗುಣಗಳು ಅನಂತ ಆದ್ದರಿಂದ ಅವನು ಕೂಡ ಅದನ್ನು ತಿಳ್ಕೊಂಡಿಲ್ಲ, ಅನಂತ ಅಂತ ತಿಳ್ಕೊಂಡಿದ್ದಾನೆ ಹೊರತು ಅದರ ಸಂಖ್ಯೆ ಎಷ್ಟು ಅಂತ ತಿಳ್ಕೊಂಡಿಲ್ಲ ಅಂತ ಉತ್ತರ ಕೊಟ್ಟವಲ್ಲ. ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದರಿಂದ ಆ ಕಲ್ಲಿನ ಪ್ರಶ್ನೆಗೂ ಒಂದು ಸೂಕ್ಷ್ಮವಾದ ಉತ್ತರ ಕೊಟ್ಟ ಹಾಗೆ ಆಯಿತು. ತಿಳ್ಕೊಂಡ್ರೆ ಉತ್ತರ ಸರಿಯಾದ ಉತ್ತರವೇ ಅದು ಕೂಡ. ಯಾವ ಸಂಗತಿಯೂ ಕೂಡ ಪರಮಾತ್ಮನಿಗೆ ಅಸಾಧ್ಯ ಅಲ್ಲ. ಆದರೆ ಆ ಸಂಗತಿ ಪ್ರಮಾಣ ಪ್ರಮಿತ ಆಗಿರಬೇಕು. ಅಪ್ರಮಿತವಾದ್ದನ್ನ ಅಂದ್ರೆ ಪ್ರಮಾಣಕ್ಕೆ ವಿರುದ್ಧವಾದ್ದನ್ನ ಪರಮಾತ್ಮ ತಿಳ್ಕೊಳ್ಳಿ, ಪರಮಾತ್ಮ ಮಾಡಲಿ ಅಂದ್ಬಿಟ್ರೆ ಅದು ಭ್ರಾಂತಿ ಆಗ್ತದೆ. ಪರಮಾತ್ಮನ ಗುಣಗಳು ಅನಂತ ಆಗಿದ್ದಾಗ ಆ ಗುಣಗಳನ್ನು 1.5 ಕೋಟಿ ಗುಣಗಳು ಅಥವಾ 45 ಕೋಟಿ ಗುಣಗಳು ಅಂತ ಏನು ಪರಮಾತ್ಮ ತಿಳ್ಕೊಂಡ್ಬಿಟ್ರೆ ಅದು ಭ್ರಾಂತಿ ಆಗ್ತದೆ. ಇದ್ದದ್ದನ್ನು ಇದ್ದಾಗ ತಿಳ್ಕೊಂಡ್ರೆ ಸರ್ವಜ್ಞ, ಇಲ್ಲದೇ ಇದ್ದನ್ನು ಇದ್ದಾಗ ತಿಳ್ಕೊಂಡ್ಬಿಟ್ರೆ ಅದು ಭ್ರಾಂತಿ. ಹಾಗೆ ಅವನ ಸರ್ವಶಕ್ತಿಯಲ್ಲಿ ಪ್ರಮಾಣ ಸಿದ್ಧವಾದಂತಹ ಯಾವ್ಯಾವ ಸಂಗತಿಗಳಿವೆ ಅವೆಲ್ಲವೂ ಕೂಡ ಸೇರ್ಕೊಂಡಿವೆ. ಪರಮಾತ್ಮ ಈ ಜಗತ್ತಿನೆಲ್ಲವೂ ಧಾರಣೆ ಮಾಡಿದ್ದಾನೆ ಕೂರ್ಮನಾಗಿ. ಅಂಥ ಸರ್ವಶಕ್ತನಾದಂಥ ಅವನಿಗೆ ಅಂಥ ಕಲ್ಲನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗದೇ ಇದ್ರೆ ಅದು ಮಹಿಮೆ ಕುಂದಲ್ಲ. ಅವನು ಏನು ಸೃಷ್ಟಿ ಮಾಡಬೇಕೋ ಅದನ್ನೆಲ್ಲ ವೇದಾದಿ ಶಾಸ್ತ್ರಗಳು ಹೇಳಿವೆ. ಇಂತಿಂಥ ಸಂಗತಿಗಳನ್ನು ಪರಮಾತ್ಮ ಸೃಷ್ಟಿ ಮಾಡಬಲ್ಲ, ಮಾಡಿದ್ದಾನೆ ಅಂತ ಹೇಳಿವೆ. ಅಷ್ಟೆಲ್ಲ ಮಾಡೋ ಶಕ್ತಿ ಅವನಿಗಿದೆ. ಅದೇ ಅವನ ಮಹಿಮೆ. ಯಾವುದನ್ನ ಆತ ಮಾಡಿಲ್ಲ, ಇಂಥ ಪ್ರಮಾಣ ವಿರುದ್ಧವಾದಂಥ ಸಂಗತಿಗಳನ್ನು ಆತ ಮಾಡದೇ ಇದ್ರೆ ಅದೊಂದು ಮಹಿಮೆಗೆ ಕುಂದಲ್ಲ ಅಂತ ತಿಳ್ಕೊಳ್ಬೇಕು ಇದೇ ಸಂದರ್ಭದಲ್ಲಿ. ಹಾಗಾಗಿ ಅರಿವ ಅಂತಿದ್ರು ಅರಿಯ ಅಂತಿದ್ರು ವ್ಯತ್ಯಾಸ ಏನಿಲ್ಲ. ವಿತ್ತ ದೇಹಾಗಾರ ದಾರಾಪತ್ಯ ಮಿತ್ರಾದಿಗಳೊಳಗೆ ಹರಿ ಪ್ರತ್ಯೇಕಾತ್ಮನು ಎಂದೆನಿಸಿ ನೆಲೆಸಿಪ್ಪನೆಂದರಿದು ನಿತ್ಯದಲ್ಲಿ ಸಂತೃಪ್ತಿ ಪಡಿಸುತ್ತಾ ಉತ್ತಮಾಧಮ ಮಧ್ಯಮರ ಕೃತಕೃತ್ಯನಾಗೂ ಉನ್ಮತ್ತನಾಗದೆ ಭೃತ್ಯತ್ತಾನೆಂದು. ನಿಮ್ಮ ಸುತ್ತಮುತ್ತಲು ಧನ ಇದೆ, ದುಡ್ಡಿದೆ, ದೇಹ ಇದೆ, ಮನೆ ಇದೆ, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಸ್ನೇಹಿತರಿದ್ದಾರೆ, ಅವರೆಲ್ಲ ಕಡೆ ಪರಮಾತ್ಮ ಇದ್ದಾನೆ. ಪ್ರತ್ಯೇಕಾತ್ಮ ಅಂತ ಕರೆಸ್ಕೊಂಡಿದ್ದಾನಂತ. ಹಾಗಾಗಿ ಸುತ್ತಮುತ್ತಲಿರುವಂತಹ ಉತ್ತಮ ಜನರು, ನಿನಗಿಂತ ಶ್ರೇಷ್ಠರಾದವರು, ಮತ್ತೆ ನಿನಗೆ ಸಮಾನರಾದವರು, ನಿನಗಿಂತ ಕೆಳಗಿನ ಮಟ್ಟದವರು, ಇವರೆಲ್ಲರನ್ನೂ ಕೂಡ ನಿತ್ಯ ಸಂತೋಷಪಡಿಸು.
ಯಾರ್ಯಾರನ್ನು ಹೇಗೆ ಸಂತೋಷಪಡಿಸ್ಬೇಕು ಹಾಗಾಗಿ ಸಂತೋಷಪಡಿಸ್ಬೇಕು. ಯಾರನ್ನು ಸೇವೆ ಮಾಡಿ ಭಕ್ತಿಯಿಂದ ಗೌರವದಿಂದ ಸಂತೋಷಪಡಿಸ್ಬೇಕು ಹಾಗೆ ಅವ್ರನ್ನೇ ಸಂತೋಷಪಡಿಸ್ಬೇಕು. ಮತ್ತೆ ಯಾರಿಗಾದರೂ ಧನ ಇತ್ಯಾದಿಗಳನ್ನು ಕೊಟ್ಟು ಅವರಿಗೆ ಕೊಡಬೇಕಾದನ್ನು ಕೊಡುವ ಮೂಲಕ ಯಾರನ್ನು ಸಂತೋಷಪಡಿಸ್ಬೇಕು? ಕೆಳಗಿನವರು. ದಯಾ ಪರಿಜನೆ ಅಂತ ಹೇಳ್ತಾರೆ. ಪರಿಜನರು ಅಂದ್ರೆ ಸೇವಕರು. ಅವರಲ್ಲಿ ದಯಾ ಮಾಡಿ ಅವ್ರಿಗೆ ಕೊಡಬೇಕಾದನ್ನು ಕೊಟ್ಟು ಔದಾರ್ಯ ತೋರಿಸಿ ಅವ್ರನ್ನ ಸಂತೋಷಪಡಿಸ್ಬೇಕು. ಹೀಗೆ ಅವರನ್ನೆಲ್ಲರನ್ನೂ ಸಂತೋಷಪಡಿಸು. ಉನ್ಮತ್ತನಾಗದೆ ಭೃತ್ಯ ತಾನೆಂದು ತಿಳಿದು ಕೃತಕೃತ್ಯನಾಗು. ಅಹಂಕಾರ ಪಡಬೇಡ, ಉನ್ಮತ್ತನಾಗಬೇಡ. ನೀನು ಭೃತ್ಯ ಅಂತ ತಿಳ್ಕೊ, ಪರಮಾತ್ಮನ ಭೃತ್ಯ ನೀನು ಅಂತ ತಿಳ್ಕೊ. ಈ ಜೀವರೊಳಗೆ ಪರಮಾತ್ಮ ಅಂತರಾತ್ಮ ಅನ್ನೋ ರೂಪದಿಂದ ಇದ್ದಾನಂತೆ. ಈ ಸುತ್ತಮುತ್ತಲಿನ ಸಂಗತಿಗಳಿವೆಯಲ್ಲ ಅಲ್ಲೆಲ್ಲ ಪ್ರತ್ಯೇಗಾತ್ಮ ಅನ್ನೋ ರೂಪದಿಂದ ಇದ್ದಾನೆ. ನಮಗೆ ಅಭಿಮುಖ ಅವನು. ಒಳಗೆ ಅಂತರಾತ್ಮ, ಹೊರಗಿರುವ ಪರಮಾತ್ಮ ನಮಗೆ ಅಭಿಮುಖ. ಅವನಲ್ಲಿ ಪ್ರತ್ಯೇಗಾತ್ಮ ಅನ್ನೋ ರೂಪದಿಂದ ಇದ್ದಾನಂತೆ. ನಮಗೆ ದುಡ್ಡಿನಿಂದ, ಧನದಿಂದ, ಹೆಂಡತಿಯಿಂದ, ಗಂಡನಿಂದ, ಮಕ್ಕಳಿಂದ, ಬಂಧು ಬಾಂಧವರಿಂದ, ಸ್ನೇಹಿತರಿಂದ ಸಿಗಬೇಕಾದ ತೃಪ್ತಿಯನ್ನೆಲ್ಲ ಪರಮಾತ್ಮನೇ ಕೊಡ್ತಾನೆ. ಅದನ್ನು ತಿಳ್ಕೊಳ್ಬೇಕು. ಹಾಗಾಗಿ ಅದಕ್ಕೆ ಒಡೆಯ ನೀನು ಅಂತ ತಿಳ್ಕೊಬೇಡ. ಇವರೆಲ್ಲರನ್ನೂ ಸಂತೋಷಪಡಿಸ್ಬೇಕು. ಯಾರ್ಯಾರನ್ನು ಹೇಗೆ ಸಂತೋಷಪಡಿಸ್ಬೇಕು ಹಾಗೆ ಸಂತೋಷಪಡಿಸ್ಬೇಕು. ಪ್ರಾಮಾಣಿಕವಾದಂತಹ ನಡೆನುಡಿಯಿಂದ, ಭಕ್ತಿಯಿಂದ, ಗೌರವದಿಂದ, ಶೀಲದಿಂದ ಇವರೆಲ್ಲರನ್ನೂ ಕೂಡ ಸಂತೋಷಪಡಿಸು. ಪರಮಾತ್ಮನೇ ಅದಕ್ಕೆ ಒಡೆಯನಾಗಿರುವಾಗ ನೀನು ಒಡೆಯ ಅಂತ ಭ್ರಾಂತಿ ಪಡಬೇಡ. ವಿತ್ತ ಅಂದ್ರೆ ದುಡ್ಡು, ದೇಹ ಅಂದ್ರೆ ಮನಸ್ಸು, ದೇಹ ಅಂದ್ರೆ ಶರೀರ, ಆಗಾರ ಅಂದ್ರೆ ಮನೆ, ದಾರ ಅಂದ್ರೆ ಹೆಂಡತಿ, ಅಪತ್ಯ ಅಂದ್ರೆ ಮಕ್ಕಳು, ಮಿತ್ರರು ಅಂದ್ರೆ ಸ್ನೇಹಿತರು. ಆದಿಗಳೊಳಗೆ ಹರಿ ಪ್ರತ್ಯಗಾತ್ಮನು ಎಂದೆನಿಸಿ, ಪ್ರತ್ಯಗಾತ್ಮ ಅಂತ ಅನ್ಸ್ಕೊಂಡಿದ್ದಾನೆ. ಅವರಲ್ಲಿದ್ದಾನೆ ಅವನೆಲ್ಲ. ಇಂದೆನಿಸಿ ನೆಲೆಸಿಪ್ಪನು ಎಂದರಿದು. ಹೀಗೆ ತಿಳಿದುಕೋ. ನಿತ್ಯದಲ್ಲಿ ಸಂತೃಪ್ತಿ ಪಡಿಸುತ್ತಾ ಅವ್ರನ್ನೆಲ್ಲ ಸಂತೋಷಪಡಿಸು. ಅಂದ್ರೆ ಧರ್ಮಕ್ಕೆ ಅವಿರುದ್ಧವಾದ ರೀತಿಯಿಂದ ಅವ್ರನ್ನೆಲ್ಲರನ್ನೂ ಸಂತೋಷಪಡಿಸು. ಸಂಸಾರಕ್ಕೆ ವಿಮುಖನಾಗಿ ಹೋಗಬೇಕಾಗಿಲ್ಲ. ಸಂಸಾರದಲ್ಲಿ ಅತಿಯಾದ ಆಸಕ್ತಿ ತೋರಿಸಬಾರದು. ಸಂಸಾರದಲ್ಲಿ ಮಗ್ನನಾಗಬಾರದು ಹೊರತು ತಾನು ಮಾಡಬೇಕಾದ ಕರ್ತವ್ಯಗಳನ್ನೆಲ್ಲ ಮಾಡಬೇಕು. ಸೇವಕರು, ಬಂಧುಗಳು, ಮಿತ್ರರು, ಗಂಡ, ಹೆಂಡತಿ, ಮಕ್ಕಳು ಎಲ್ಲರನ್ನೂ ಸಂತೃಪ್ತಿ ಪಡಿಸಬೇಕು. ಸಂತೃಪ್ತಿ ಪಡಿಸುತ್ತಾ ಉತ್ತಮ, ಅಧಮ, ಮಧ್ಯಮರ. ಉತ್ತಮರು ಅಂದ್ರೆ ಮೇಲ್ಮಟ್ಟದವರು, ಮಧ್ಯಮರು ಅಂದ್ರೆ ತನಗೆ ಸಮಾನರಾದವರು, ಅಧಮರು ಅಂದ್ರೆ ತನಗಿಂತ ಕೆಳಗಿನವರು. ಅವ್ರನ್ನೆಲ್ಲ ಸಂತೋಷಪಡಿಸು. ಸಂತೃಪ್ತಿ ಪಡಿಸುತ್ತಾ ಉತ್ತಮಾಧಮ ಮಧ್ಯಮರ ಕೃತಕೃತ್ಯನಾಗು. ಹಾಗೆ ಮಾಡಿಬಿಟ್ರೆ ಜೀವನ ಸಾರ್ಥಕ ಆಗ್ತದೆ. ಉನ್ಮತ್ತನಾಗಬೇಡ, ಅಹಂಕಾರ ಪಡಬೇಡ. ಯಾಕೆಂದ್ರೆ ನೀನು ಭೃತ್ಯ, ನೀನೆಂದೂ ಸ್ವಾಮಿ ಅಲ್ಲ. ಅಹಂಕಾರ ಪಡಬಾರದು ಅಂತ ಅನ್ನೋದನ್ನೇ ಅಲ್ಲಿ ಮೊನ್ನೆ ಒಂದು ಪದ್ಯದಲ್ಲಿ ಬಂದಿತ್ತು. ಮಾನವರಿಗಳವಡುವುದೇ ನರರ ಪಾಡೇನು, ಕೋವಿದರು ಚಿತ್ತೈಸುವುದು ಅಂತ ಮೊನ್ನೆ ಒಂದು ಪದ್ಯ ಬಂದಿತ್ತು. ಅದನ್ನ ಮತ್ತೊಂದ್ಸರಿ ಹೇಳ್ಬೇಕೀಗ. ಅವತ್ತು ನೀವು ಕೆಲವರು ಇದ್ದಿಲ್ಲ ಅಂತ ಕಾಣಿಸ್ತದೆ. ಪರಮಾತ್ಮನ ಅನಂತ ಗುಣ ಅಂತ ಅಂತೀವಲ್ಲ, ಅನಂತ ಗುಣ, ಅನಂತ ಮಹಿಮ ಅಂತ ಪರಮಾತ್ಮನ ಹೇಗೆ ತಿಳ್ಕೊಳ್ಬೇಕು? ಅನಂತ ಅಂದ್ರೆ ಏನು ಅಂದ್ರೆ ಒಂದು ಲೆಕ್ಕಾಚಾರ ಹೇಳ್ತಾರೆ ದಾಸರು. ಸುಮ್ಮನೆ ಇಷ್ಟೆಲ್ಲ ಸ್ವಲ್ಪ ಕಷ್ಟಪಟ್ಟು ನೋಡಿ, ಪ್ರಯತ್ನ ಪಟ್ಟು ನೋಡಿ, ಅಷ್ಟಾದರೂ ಪರಮಾತ್ಮನ ಮಹಿಮೆ ನಿಮಗದು ಇಟ್ಕೋದಿಲ್ಲ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ, ತೈತರೀಯ ಉಪನಿಷತ್ನಲ್ಲಿ ಇದೊಂದು ಮಾತು ಹೇಳಿದ್ದೆ ಅವತ್ತು. ಮನುಷ್ಯನಿಗೆ ಒಂದು ಈ ಜಗತ್ತಿನಲ್ಲಿ ಸಿಗಬೇಕಾದ ಸುಖ ಎಲ್ಲ ಸಿಕ್ಕರೆ, ಕಾಲಕ್ಕೆಲ್ಲ ಸಿಗಬೇಕಾದ್ದೆಲ್ಲ ಸಿಕ್ಕರೆ ಒಂದು ಮಾನುಷ ಆನಂದ ಅಂತ ಕರೆಸ್ಕೊತದೆ. ಅದನ್ನು 100 ಪಟ್ಟು ಗುಣಿಸಿದ್ರೆ ಅದು ಮನುಷ್ಯ ಗಂಧರ್ವರು, ಅವ್ರದ್ದು ಒಂದು ಆನಂದ. ನಮಗಿಂತ 100 ಪಟ್ಟು ಆನಂದ ಅವ್ರಿಗೆ ಇರ್ತದೆ. ಅದಕ್ಕಿಂತ ಹೆಚ್ಚು ಕರ್ಮಜ ದೇವತೆಗಳು, ಅದಕ್ಕಿಂತ 100 ಪಟ್ಟು ಅಜಾನದ ದೇವತೆಗಳು, ಮುಂದೆ ದಕ್ಷ ಪ್ರಜಾಪತಿ, ಬೃಹಸ್ಪತಿ, ಇಂದ್ರ, ರುದ್ರ, ಬ್ರಹ್ಮ, ಅವರೆಲ್ಲರೂ ತನಕ ಪ್ರತಿಯೊಬ್ಬರಿಗೂ 100 ಪಟ್ಟು ಆನಂದ ಹೆಚ್ಚಿದೆ. ಬರೀ ಆನಂದ ಅಲ್ಲ, ಅವ್ರ ಶಕ್ತಿ, ಸಾಮರ್ಥ್ಯ, ಜ್ಞಾನ ಎಲ್ಲನೂ 100 ಪಟ್ಟಿದೆ. ಪರಬ್ರಹ್ಮ, ಚತುರ್ಮುಖ ಬ್ರಹ್ಮ ಅಂತ ನಿಂತ ಮೇಲೆ ಅವನಿಗಿಂತ ಕೋಟಿ ಶಕ್ತಳು ಶ್ರೀರಮ, ಕೋಟಿ ಪಟ್ಟು. ಅವರೆಲ್ಲರ ಆನಂದ, ಜ್ಞಾನ, ಮಹಿಮೆಗಿಂತ ಕೋಟಿ ಪಟ್ಟು ಮಹಿಮಾ ಲಕ್ಷ್ಮೀದೇವಿ. ಇಲ್ಲಿ ಕೋಟಿ ಅಂತ ಬಂತು. ಆವತ್ತು ಅದನ್ನು ಹೇಳಿದ್ದೆ. ಇಲ್ಲೇನು ಬಂತಲ್ಲ, ಲಕ್ಷ್ಮೀದೇವಿಯ ಶಕ್ತಿ ಏನು ಬಂತಲ್ಲ, ಅವ್ರ ಮಹಿಮಾ ಬಂತಲ್ಲ, ಅದನ್ನು ಎಕ್ಸ್ ಅಂತ ತಿಳ್ಕೊಳ್ಳಿ. ಈ ದಾಸರು ಎಕ್ಸ್ ಅಂತ ಹೇಳಲಿಲ್ಲ, ನಾನು ಅಂದಾಜಾಗಲಿ ಅಂತ ಎಕ್ಸ್ ಅಂತ ಹೇಳಿದೆ. ಎಕ್ಸ್ ಅಂತ ತಿಳ್ಕೊಳ್ಳಿ ಅದನ್ನು. ಆ ಎಕ್ಸ್ ಅನ್ನ ಈ ಕೊನೆಯ ಜೀವ ಇದ್ದಾನಲ್ಲ, ಸಣ್ಣ ಮಟ್ಟದ ಜೀವ, ಅವನಲ್ಲಿ ತಂದು ಹಾಕ. ಅಷ್ಟು ಕೋಟಿ ಲಕ್ಷ್ಮೀದೇವಿ ಇರುವಂತ ಮಹಿಮಾ, ಎಕ್ಸ್ ಮಹಿಮಾ ಈ ಜೀವನಲ್ಲೇನಿಲ್ಲ. ನಿಮ್ಮ ಲೆಕ್ಕಾಚಾರಕ್ಕೆ ಪರಮಾತ್ಮ ಎಷ್ಟು ಮಹಾಮಹಿಮಾ ಅಂತ ತಿಳ್ಕೊಳ್ಳೋ ಸಲುವಾಗಿ ಆ ಎಕ್ಸ್ ಅನ್ನ ಇವನಲ್ಲಿದೆ ಅಂತ ಊಹಿಸಿರಿ ಸುಮ್ಮನೆ. ಮುಂದೆ ಏನ್ ಮಾಡ್ಬೇಕಂದ್ರೆ ಊಹಿಸಿದ್ರು. ಮುಂದೇನು ಅಂದ್ರೆ ಆ ಎಕ್ಸ್ಗಿಂತ 100 ಪಟ್ಟು
ಮನುಷ್ಯ ಗಂಧರ್ವರು, ಕರ್ಮಜ ದೇವತೆಗಳು, ಅಜಾನದ ದೇವತೆಗಳು, ಇಂದ್ರ, ಚತುರ್ಮುಖ ಬ್ರಹ್ಮ, ಅಲ್ಲಿಗೆ ಹೋಗ್ರಿ ಮುಂದೆ. ಆ ಚತುರ್ಮುಖ ಬ್ರಹ್ಮನಿಗಿಂತ ಕೋಟಿ ಶಕ್ತರು ಶ್ರೀರಾಮ. ಮತ್ತೆ ಆ ಲಕ್ಷ್ಮೀ ದೇವಿಯಲ್ಲಿ ಅದೇನು ಮಹಿಮಾ ಬಂತಲ್ಲ, ಈಗ ಗುಣಿಸಿದ ಮಹಿಮಾ, ಅದನ್ನ X1 ಅಂತ ತಿಳ್ಕೊಳ್ಳಿ. ಈಗ ಮೊದಲು X ಆಗಿತ್ತು, X1 ಅಂತ ತಿಳ್ಕೊಳ್ಳಿ. ಆ X1 ಅನ್ನು ಮತ್ತೆ ತೃಣಜೀವದಲ್ಲಿ ತನ್ನಿ. ಹೀಗೆ ಮಾಡ್ತಾ ಹೋಗ್ಬೇಕಂತ. ಆ ತೃಣಜೀವನಿಂದ ಮತ್ತೆ ಮೇಲೆ ಹೋಗ್ಬೇಕು, ಅದು X2 ಆಗ್ತದೆ ಲಕ್ಷ್ಮೀ ದೇವಿ ಮಹಿಮಾ. ಆ 2 3 ಆಯ್ತು, 4 ಆಯ್ತು, ಕೋಟಿ, 10 ಕೋಟಿ, 100 ಕೋಟಿ, ಲಕ್ಷ, ನಿಧಿ, ಶಂಖ, ಮಹಾಶಂಖ ಅಂತೆಲ್ಲ ಬರ್ತದೆ ಮುಂದೆ. ನೀವು ಸಾಕಾಗೋ ತನಕ ಗುಣಿಸಿ. ಹೀಗೆ ಎಷ್ಟೇ ಕಾಲ ಹೀಗೆ ನೀವು ಗುಣಿಸ್ತಾ ಕಳೆದ್ರೂ ಆ ಲಕ್ಷ್ಮೀದೇವಿ ಮಹಿಮಾ ಏನಿದೆಯಲ್ಲ, ಅದು ಆ ಪರಮಾತ್ಮನ ಮಹಿಮಾಕ್ಕೆ ಸಮಾನ ಆಗೋದಿಲ್ಲ. ಅವನು ಒಂದು ಅಂಶಕ್ಕೂ ಸಮಾನ ಆಗೋದಿಲ್ಲ. ಒಂದೇ ಸರಿ ಗುಣಿಸಿ ಸುಮ್ಮನೆ ಕೂತ್ ಬಿಡಬೇಡಿ, ನಿಮಗೆ ಸಾಕಾಗೋ ತನಕ ಗುಣಿಸಿ. ಅದು ಯಾರೋ ಒಂದು ಹಾಸ್ಯವಾಗಿ ಹೇಳ್ತಿರ್ತಾರೆ, ಭೀಮ ದುರ್ಯೋಧನ ಭೀಮ ದುಶಾಸನ ಯುದ್ಧವನ್ನ 2 ಪುಟ ವರ್ಣನೆ ಮಾಡ್ರಿ ಅಂತ. ಹೆಂಗ್ ಪುಟ ವರ್ಣನೆ ಮಾಡಬೇಕು ಅಂತ ವಿದ್ಯಾರ್ಥಿ ತಿಳಿಲಿಲ್ಲ ಅಂತ. ಭೀಮನು ದುಶಾಸನನ್ನು ಗುದ್ದಿ 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 ಕೊಂದನು ಅಂತ ಬರದ ಅಂತ ಹೇಳ್ತಾರೆ. ಹಾಸ್ಯಕ್ಕಾಗಿ ಹೇಳಿದೆ. ಹಾಗೆ ಆ ತೃಣಜೀವನಿಗೆ ತರಬೇಕು, ತೃಣಜೀವನಿಂದ ಲಕ್ಷ್ಮೀದೇವಿ ತನಕ ಹೋಗ್ಬೇಕು. ಆ ಲಕ್ಷ್ಮೀದೇವಿ ಮಹಿಮಾ ಮತ್ತೆ ತೃಣಜೀವನಿಗೆ ತರಬೇಕು, ಇಲ್ಲಿಂದ ಮತ್ತೆ ಲಕ್ಷ್ಮೀದೇವಿಗೆ, ಮತ್ತೆ ತೃಣಜೀವ, ಮತ್ತೆ ಲಕ್ಷ್ಮೀದೇವಿ. ಹೀಗೆ ನೀವು ನಿಮಗೆ ಬೇಸರ ಅನಿಸೋ ತನಕ ಸಾಕು, ಇನ್ನು ಪರಮಾತ್ಮನ ಮಹಿಮಾ ಇನ್ನೂ ಬೇಕಾದಷ್ಟಿದೆ, ನಮಗಿಷ್ಟು ಸಾಕು, ನಾವಿಷ್ಟು ತಿಳ್ಕೊಂಡಿದ್ರಿಂದ ದಣಿದ್ವಿ ಅಂತ ನಿಮ್ಗೆ ಅನಿಸೋ ತನಕ ಗುಣಿಸ್ರಿ. ಇಷ್ಟಾದರೂ ಆ ಲಕ್ಷ್ಮೀದೇವಿಯ ಮಹಿಮಾ ಪರಮಾತ್ಮನ ಮಹಿಮಾದ ಒಂದು ಅಂಶಕ್ಕೂ ಸಮಾನ ಅಲ್ಲ. ಕೋವಿದರು ಚಿತ್ತೈಸುವುದು, ಜ್ಞಾನಿಗಳು ಹೀಗೆ ಮಾಡ್ತಾರೆ, ಉಳಿದವರಿಗೆ ಇದನ್ನೇನು ತಗೊಂಡು ಮಾಡೋದು ಅಂತ ಅನಿಸ್ತದೆ. ಶ್ರೀದೇವಿಯೊಳಗಿಗ ನಿಖಿಲ ಗುಣ ತೃಣಜೀವನಲ್ಲಿ ಕಲ್ಪಿಸಿ, ಲಕ್ಷ್ಮೀದೇವಿಯೊಳಗಿದ್ದುದನ್ನ ತೃಣಜೀವನಲ್ಲಿ ಕಲ್ಪಿಸಿ, ಯುಕ್ತಿಯಿಂದ ಮತ್ತು ಕ್ರಮದಲ್ಲಿ ಮುಂದೆ ಹೋಗಿಸಿರಿ. ಇಪ್ಪಳೆಂದರಿದು ಆ ವಿರಿಂಚನ ಜನನಿ ಚತುರ್ಮುಖ ಬ್ರಹ್ಮನ ತಾಯಿ, ಈತನ ಆವ ಕಾಲಕ್ಕೂ ಅರಿಯಳು. ಎಷ್ಟು ನೀವು ಹೋದ್ರೂ ಯಾವ ಕಾಲಕ್ಕೂ ಆಕೆ ಅರಿಯಲಿಕ್ಕೆ ಶಕ್ತಳಲ್ಲ. ಓ, ಇಂಥ ಮಹಾತ್ಮನನ್ನು ನಾನು ಮದುವೆ ಆದ್ನಲ್ಲ ಅಂತ ಸಂತೋಷ ಪಡ್ತಾಳಂತವಳು. ಇಂಥ ಮಹಾತ್ಮ ನನ್ನ ಮೇಲೆ ಕರುಣೆ ತೋರಿ ನನ್ನ ಮದುವೆ ಆದ್ನಲ್ಲ, ಆದ ಕೊನೆ ಈತನಿಗೆ ಪತ್ನಿ ಅಂತಾರೆ. ಇದಕ್ಕಿಂತ ಹಿಂದಿನ ಪದ್ಯ, ಅದಕ್ಕಿಂತ ಹಿಂದಿನ ಪದ್ಯ 23ರಲ್ಲಿ ಬಂದಿತ್ತು. ಇವನ ಗುಣರೂಪ ಕ್ರಿಯೆಗಳ ನಿವಹಗದಳು ಮುಳುಗಾಡುತ್ತಲೇ, ಪರಮಾತ್ಮನ ಗುಣಗಳನ್ನು ದೊಡ್ಡ ಸಮುದ್ರ ಇದ್ದಂತೆ, ಅದರಲ್ಲಿ ಮುಳುಗಾಡ್ತಾ ಆಕೆ ಸದಾನಂದಾತ್ಮಳಾಗಿ ಹೇಳು ಎಲ್ಲ ಕಾಲದಲ್ಲಿ, ಯಾವತ್ತು ಕಾಲಕ್ಕೆ ಆಕೆ ಸಂತೋಷ ಪಡ್ತಾನೆ ಇದ್ದಾಳೆ. ಪರಮಾತ್ಮ ನನ್ನನ್ನು ಮದುವೆ ಮಾಡ್ಕೊಂಡ ಅಂದ್ರೆ ಒಬ್ಬ 3 ಲೋಕದ ಅಧಿಪತಿ ಭಿಕ್ಷುಕನ ಮನೆಗೆ ಬಂದು ಊಟ ಮಾಡಿದಂತಾಯ್ತು. ನನ್ನ ಮೇಲೆ ಕೃಪಾ ತೋರಿಸಿದ, ನಾನು ಅವನಿಗೆ ಎಷ್ಟಕ್ಕೂ ಸಾಟಿಯೇ ಅಲ್ಲ, ಆದ್ರೂ ನಾನು ನೀನು ಒಂದು ಕೃಪಾ ತೋರಿ ಮದುವೆ ಮಾಡ್ಕೊಂಡಿದ್ದಾನೆ. ಅವಳ ಗತಿಯೇ ಹೀಗಿರುವಾಗ ನರರ ಪಾಡೇನು. ಇದು 25ನೇ ಪದ್ಯ. ಅದನ್ನ ಮತ್ತೊಂದ್ಸರಿ ನೆನಪು ಮಾಡ್ಕೊಂಡೆ ಅಷ್ಟೇ. ಅದಕ್ಕೆ ಉನ್ಮತ್ತನಾಗಬೇಡ. ಏನು ಉನ್ಮತ್ತನಾಗ್ಲಿಕ್ಕೆ ಏನು ದೊಡ್ಡ ಅಸ್ತಿಕೆ ಇದೆ, ಏನು ತಿಳ್ಕೊಂಡಿದ್ದೀನಿ ನೀನು ಅಂತ ಕೇಳ್ತಾರೆ ದಾಸರು. ದೇವದೇವೇಶನ ಸುಮೂರ್ತಿ ಕಳೆವರಗಳ ಒಳಗೆ ಅನವರತ ಸಂಭಾವಿಸುತ್ತ ಪೂಜಿಸುತ್ತ ನೋಡುತ್ತ ಸುಖಿಸುತ್ತಿರು ಬಿಡದೆ ಶ್ರೀವರ ಜಗನ್ನಾಥ ವಿಠಲ ತಾವಲಿದು ಕಾರುಣ್ಯದಲ್ಲಿ ಭವ ನೋವ ಪರಿಹರಿಸುವನು ಪ್ರವಿತತ ಪತಿತ ಭಾವನನು. ಆ ಪರಮಾತ್ಮನ ಅನೇಕ ರೂಪಗಳಿವೆ. ಒಂದೊಂದು ಕಡೆ ಒಂದೊಂದು ಥರದ ರೂಪ. ಮತ್ಸ್ಯ, ಕೂರ್ಮ, ಇವೆಲ್ಲ 10 ಅವತಾರಗಳು. ಕೇಶವಾದಿ ರೂಪಗಳು, ಕೃದ್ಧೋಲ್ಕ, ನಾರಾಯಣ ಅಷ್ಟಾಕ್ಷರ ಜಪ ಮಾಡುವಾಗ ಕೃದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ಜುಲ್ಕ ಅಂತ ಅವೆಲ್ಲ ಕೆಲವು ರೂಪಗಳು. ಆಮೇಲೆ ನಾರಾಯಣ, ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನೋವು. ಮುಂದೆ ವಿಶ್ವಾದಿ 1000 ರೂಪಗಳು, ವಿಶ್ವಂ ವಿಷ್ಣು ಷಟ್ಕಾರ ಇತ್ಯಾದಿ. ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ 4. ಆಮೇಲೆ ಅಜಾದಿ 51, ಅಜ, ಆನಂದ, ಇಂದ್ರ, ಈಶಾನ ಇತ್ಯಾದಿ 51. ನಾರಾಯಣ ಮೊದಲಾದಂತಹ 100, ನಾರಾಯಣ ಶತನಾಮ ಅಂತ ಒಂದಿದೆ, ಅದು 100. ಅಜಿತಾದಿ ಅನಂತ ರೂಪಗಳಂತೆ. ಅದಕ್ಕೆ ಅನಂತ ರೂಪಗಳಲ್ಲಿ ಅಜಿತ ಅನ್ನೋದು ಮೊದಲನೇದ್ದು. ಹಿಂಕಾರ, ಪ್ರತಿಹಾರ, ಪ್ರಸ್ತಾವ, ನಿಧನ ಅಂತ ಇಲ್ಲಿ ಬಂತಲ್ಲ, ಈಗ ಅದು. ಲೋಮಗಳಲ್ಲಿವೆ 72,000 ನಾಡಿಗಳಲ್ಲಿವೆ. 36,000 ಸ್ತ್ರೀ ರೂಪ, 36,000 ಪುರುಷ ರೂಪ ಇವೆ. ಅನಂತ ವೇದದಲ್ಲಿದೆ, ಪುರಾಣಗಳಲ್ಲಿವೆ, ಬ್ರಹ್ಮಸೂತ್ರಗಳಲ್ಲಿವೆ. ಪ್ರತಿಯೊಂದು ಸೂತ್ರದಲ್ಲಿದೆ, ಪ್ರತಿಯೊಂದು ಪದದಲ್ಲಿದೆ, ಪ್ರತಿಯೊಂದು ಅಕ್ಷರದಲ್ಲಿದೆ. ಹೀಗೆ ಎಲ್ಲಾ ಕಡೆ ಇರುವಂತಹ ಪರಮಾತ್ಮನ ಸುಮೂರ್ತಿಗಳನ್ನ ಕಳೆಯವರೆಗಳೊಳಗೆ, ಈ ನಮ್ಮ ಶರೀರದೊಳಗೆ, ಎದುರಿಗಿರುವಂತಹ ಶರೀರದಲ್ಲಿ, ಜಡವಾದಂಥ ವಸ್ತುಗಳಲ್ಲಿ ಅಲ್ಲೆಲ್ಲ ಅನವರತ ಸಂಭಾವಿಸುತ್ತ ಎಲ್ಲ ಕಡೆ ಇದೆ ಅಂತ ತಿಳ್ಕೊತಾ ಇರೋ. ಹಾಗೆ ತಿಳ್ಕೊಂಡು ಪೂಜೆ ಮಾಡು, ನೋಡು, ಸುಖಿಸುತ್ತಿರು. ಇದೇ ಸುಖ ಅಂತ ತಿಳ್ಕೊ, ಬಿಡದೆ. ಇದು ಬಿಡಲೇಬೇಡ ಈ ಒಂದು ಕ್ರಿಯೆಯನ್ನ.
ಶ್ರೀವರ ಲಕ್ಷ್ಮೀದೇವಿಗೆ ವರನಾದಂಥ ಆ ಜಗನ್ನಾಥ ವಿಠಲ ಒಲಿದು ಕರುಣೆಯಿಂದ ಒಲಿತಾನೆ. ಇಷ್ಟೆಲ್ಲ ನೀವು ಕಷ್ಟಪಟ್ಟು ಆತನನ್ನು ಉಪಾಸನೆ ಮಾಡ್ತಾ ಹೋದ್ರೆ ಭವನು ಪರಿಹರಿಸುವನು. ಎಲ್ಲಾ ಕಡೆ ಪರಮಾತ್ಮನನ್ನ ವ್ಯಾಪ್ತ ಅಂತ ತಿಳ್ಕೊಂಡು ಉಪಾಸನೆ ಮಾಡ್ತಾ ಹೋದ್ರೆ ಕೊನೆಗೆ ಈ ಸಂಸಾರದ ನೋವನ್ನು ಪರಿಹಾರ ಮಾಡ್ತಾನೆ. ಪ್ರವಿತತ, ಯಾಕಂದ್ರೆ ಎಲ್ಲಾ ಕಡೆ ವ್ಯಾಪ್ತನಾಗಿದ್ದಾನ ಅವನು. ಪತಿತ ಪಾವನ, ಎಷ್ಟೇ ಕೆಳಗೆ ಬಿದ್ದರೂ ಅವ್ರನ್ನ ಮೇಲೆ ಬಿಸಿ ಕೂಡಿಸಿ ಅವರನ್ನು ರಕ್ಷಣೆ ಮಾಡುವಂತ ಶಕ್ತಿ ಅವನಿಗಿದೆ. ಅದಕ್ಕಾಗಿ ಅವನ ಈ ಮಹಿಮೆಗಳನ್ನ, ಅವನ ಎಲ್ಲ ರೂಪಗಳನ್ನ ಎಲ್ಲ ಕಡೆ ತಿಳಿದುಕೋ. ಅಲ್ಲಿ ಬಂದಿತ್ತು, ನಿನಗೆ ಹೇಗೆ ಬೇಕೋ ಹಾಗೆ ತಿಳ್ಕೊ. ಈ 8ನೇ ಸಂಧಿಯಲ್ಲಿ ಅದೇ ಬಂದಿತ್ತು. ರಾಮ ಅಂತ ಒಂದು ರೂಪನ, ಬರೇ ರಾಮರೂಪ ಅಂತ ತಿಳ್ಕೊಬೇಡ, ಕೃಷ್ಣ ರೂಪ ಅಂತ ಅಷ್ಟೇ ತಿಳ್ಕೊಬೇಡ, ರಾಮಕೃಷ್ಣ ಅಂತ ತಿಳ್ಕೊ. ಯಾಕಂದ್ರೆ ಕೃಷ್ಣನಿಂದ ರಾಮ ಹೊರಹೊಮ್ಮಿತು, ಜಾಂಬುವಂತನಿಗೆ ಕಾಣಿಸ್ತು. ಸತ್ತತ್ವರತ್ನ ಮಾಲಕ ಸರ್ವಗಾತ್ರ ಅವಾಗ ಹೇಳಿದ್ದೆ, ಕೃಷ್ಣನ ಜೊತೆ ಹೋರಾಡ್ತಿದ್ದೆ ಜಾಂಬುವಂತ. ಇವನ್ಯಾವನು ನರ, ಒಬ್ಬ ಮನುಷ್ಯ, ಇನ್ನೆಷ್ಟು ಸೋಲಿಸಿ ಬಿಡ್ತೇನೆ ಅಂತ ಗುದ್ದಾಡಿದ ಅವನ ಜೊತೆ. ಎಷ್ಟೋ ದಿವಸ ಆದ್ರೂ, 15 ದಿವಸ ಆದ್ರೂ ಕೃಷ್ಣನ ಸೋಲಿಸಕ್ಕಾಗಲಿಲ್ಲ. ಕೊನೆಗೊಂದು ದಿವಸ ನೋವು ತಡೆಯಕ್ಕಾಗದೆ ರಾಮ ಅಂತ ಜೋರಾಗಿ ಆಕ್ರಂದನ ಮಾಡಿದ. ಆಗ ಕೃಷ್ಣನಿಂದ ರಾಮನ ರೂಪ ಹೊರಹೊಮ್ಮಿತ್ತು. ಎಲ್ಲಿಂದ ಬಂತು ರಾಮನ ರೂಪ? ಅದು ಬೇರೆ ಅಲ್ಲ, ಕೃಷ್ಣನ ರೂಪನೂ ಬೇರೆ ಅಲ್ಲ. ಹಾಗಾಗಿ ರಾಮಕೃಷ್ಣ ಅಂತ ಒಂದು ತಿಳ್ಕೊಂಡ್ಬಿಟ್ರೆ ಅದು ಭಗವಂತನ ರೂಪವೇ. ಅದು ಸತ್ತತ್ವರತ್ನಮಾಲದಲ್ಲಿ ಬಂದಿತ್ತು ಹಾಗೆ. ಅದಕ್ಕಾಗಿ ರಾಮಕೃಷ್ಣ, ಹಯವ್ಯಾಸ, ರಾಮಗೋಪಾಲ ಹೀಗೇನು ತಿಳ್ಕೊಂಡು ಅದೆಲ್ಲ ಪರಮಾತ್ಮನ ರೂಪಗಳೇ. ಯಾವ ಥರದ ಕೈಗಳು, ದಿವ್ಯಾನೇಕೋದ್ಯತಾಯುಧಂ, ಅದೆಷ್ಟೋ ಕೈಗಳು, ಎಷ್ಟೋ ಆಯುಧಗಳು. ಯಾವ ಥರದ ಆಯುಧ ಧಾರಣೆ ಚಿಂತನೆ ಮಾಡಿದ್ರು ಅದು ತಪ್ಪಲ್ಲ. ಗಾಯತ್ರಿ ಜಪ ಅದು ಮನುಷ್ಯ ಮಾಡ್ತಾನೆ. ಗಾಯತ್ರಿ ಜಪ ಮಾಡೋದು ಹೇಗೆ ಮಾಡಬೇಕು? ಎಷ್ಟು ಕೈ ಇದ್ದದ್ದು ಮಾಡಬೇಕು? 2 ಕೈ ಇದ್ದದ್ದಾದ್ರೂ ಮಾಡ್ರಿ, 4 ಕೈ ಇದ್ದದ್ದಾದ್ರೂ ಮಾಡ್ರಿ, ಶಂಖ ಚಕ್ರ ಹಿಡ್ಕೊಂಡಿದ್ದನ್ನು ಮಾಡ್ರಿ. ಆ ಗಾಯತ್ರಿ ರೂಪವನ್ನು ಮಾಡುವಾಗ ಸುಮ್ಮನೆ ಉದಾಹರಣೆಗಾಗಿ ಹೇಳಿದೆ, ಈಗ ಮಾಡಬಹುದು ಅನ್ನೋದಕ್ಕಾಗಿ ಹೇಳಿದೆ. ಇದನ್ನೆಲ್ಲ ಓದಿದ ಮೇಲೆ, ಈ ಛಾಂದೋಗ್ಯ ಉಪನಿಷತ್ತು, ಈ ಸತ್ತತ್ವರತ್ನಮಾಲ, ಈ ಹರಿಕಥಾಮೃತಸಾರ ಎಲ್ಲ ಓದಿದ ಮೇಲೆ ಹೀಗೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ನಾನು. ಅದು ನನ್ನ ದೊಡ್ಡಸ್ತಿಗಾಗಿ ಆಗಿ ಹೇಳ್ತಿಲ್ಲ. ಪರಮಾತ್ಮನ ಹೀಗೆ ರೂಪ ಇದೆ ಅಂತ ಅನ್ನೋದನ್ನು ಎಲ್ಲರೂ ಸಂಭಾವನೆ ಮಾಡ್ಕೊಳ್ಳಿ ಅನ್ನೋದಕ್ಕಾಗಿ ಹೇಳ್ತೇನೆ. ಹಯಗ್ರೀವ ರೂಪನನ್ನಾಗೆ ಗಾಯತ್ರಿ ರೂಪವನ್ನು ಕಾಣಬಹುದು. ಮುಖ ಹಯದ್ದಿರಲಿ, ಕುದುರೆಯ ಮುಖ ಇರಲಿ, ಆ ಕಡೆ ಈ ಕಡೆ ಶಂಖಚಕ್ರ ಇರಲಿ, ಸರಸಿಜಾಸನ ಕಮಲಾಸನದಲ್ಲಿ ಕುತ್ಕೊಂಡಿದ್ದಾನೆ ಅಂತಿರಲಿ, ಕೈಯಲ್ಲಿ ಜ್ಞಾನ ಮುದ್ರಾ ಇರಲಿ, 2 ಕೈ ಆದರೂ ಇರಲಿ, 4 ಕೈ ಆದರೂ ಇರಲಿ, ಯಾವ ಥರ ಆದರೂ ಪರಮಾತ್ಮನ ಚಿಂತನೆ ಮಾಡ್ಬೋದು. 8 ಕೈ ಇರಲಿ, 16 ಕೈ ಇರಲಿ. ಅದಕ್ಕಾಗಿ 4 ಭುಜಗಳ ನರಸಿಂಹ, 8 ಭುಜಗಳ ನರಸಿಂಹ, 16, 32 ಭುಜಗಳ ನರಸಿಂಹನ್ನೆಲ್ಲ ಇಲ್ಲೇ ಹೇಳಿದೆ. ಆ ಹಿಂದಿನ ಈ ದುರಿತ ನಿವಾರಣಾ ಸಂಧಿಯಲ್ಲೆಲ್ಲ ಹೇಳಿದ್ದೆ. ಹೀಗೆ ಸಾಧಕ ಯಾವ ಥರ ಕೂಡ ಅನುಸಂಧಾನ ಮಾಡಲಿಕ್ಕೆ ಸ್ವತಂತ್ರನಿದ್ದಾನೆ ಅಂತ ಅನ್ನೋದನ್ನೆಲ್ಲ ಅಲ್ಲಿ ದ್ವಾದ್ಯನಂತಾಂತ ಬಾಹುಕಃ, 2 ಕೈಯಿಂದ ಹಿಡ್ಕೊಂಡು ಅನಂತ ಕೈಗಳು. ನಿಮ್ಮ ಕಲ್ಪನೆಗೆ ಎಟಕುವಂತಿದ್ರೆ ಏನನ್ನು ಧ್ಯಾನ ಮಾಡಬಹುದು, ಹೇಗೂ ಧ್ಯಾನ ಮಾಡಬಹುದು. ಅಷ್ಟು ಥರದ ಆಯುಧಗಳಿವೆ, ಅಷ್ಟು ಥರದ ಆಭರಣಗಳಿವೆ, ಅಷ್ಟು ಥರದ ರೂಪಗಳಿವೆ, ಅಷ್ಟು ಥರದ ಮುಖಗಳಿವೆ. ಅದಕ್ಕಾಗಿ ಅದು ಪ್ರವಿತತ, ಎಲ್ಲ ಕಡೆ ಹಾಗೇ ಇದ್ದಾನೆ ಅವನು. ಅದಕ್ಕಾಗಿ ಅವನನ್ನು ಧ್ಯಾನ ಮಾಡಿ ಸಂಸಾರದ ನೋವನ್ನು ಕಳೆದುಕೊಳ್ಳ್ರಿ ಅಂತ ದಾಸರು ಈ ಪದ್ಯದಲ್ಲಿ ಹೇಳ್ತಿದ್ದಾರೆ ಅನ್ನೋಲ್ಲಿಗೆ ಮಾತೃಕಾ ಸಂಧಿ ಅನಿಸ್ಕೊಂಡಿರುವಂಥ 8ನೇ ಸಂಧಿ ಏನಿದೆ ಅದರ 32ನೇ ಪದ್ಯದೊಂದಿಗೆ ಈ ಸಂಧಿ ಸಮಾಪ್ತಿಯನ್ನು ಕಂಡಿದೆ ಮತ್ತು ಇವತ್ತಿನ ಶ್ರವಣವು ಕೂಡ ಸಮಾಪ್ತಿಯನ್ನು ಕಂಡಿದೆ.